ಆತ್ಮೀಯ ಎಲ್ಲ ವೀಕ್ಷಕರೇ, ಬೆಳದಿಂಗಳ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ಸರ್ಕಾರ ಕಾಯ್ದೆ 1858 ಈಗಾಗಲೇ ನಾವು ಸಂಪೂರ್ಣವಾಗಿ ಇದರ ಹಿಂದ್ಗಡೆ ಇರುವಂತಹ ಎಲ್ಲ ಕಾಯ್ದೆಗಳು, ಅವುಗಳ ಜಾರಿ ಮತ್ತು ಯಾವ ರೀತಿಯಾಗಿ ಅವು ಕಾರ್ಯನಿರ್ವಹಿಸುವುದು ಅನ್ನೋದನ್ನ ನಾವು ಆಗಲೇ ತಿಳ್ಕೊಂಡಿದ್ದೀವಿ. ಈಗ ಪ್ರಮುಖವಾಗಿ ಬರುವಂತದ್ದು ಭಾರತ ಸರ್ಕಾರ ಕಾಯ್ದೆ 1858. ಈ 1858 ಜಾರಿ ಮಾಡಬೇಕಾದ್ರೆ ಇದಕ್ಕಿಂತ ಹಿಂದ್ಗಡೆ ಪೂರ್ವದಲ್ಲಿ ಏನಾಗಿತ್ತು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಈ 1858ರ ಒಂದು ಭಾರತ ಸರ್ಕಾರ ಕಾಯ್ದೆ ಜಾರಿಯಾಗುವ ಮುನ್ನ 1857 ಬಹಳ ಪ್ರಮುಖವಾಗಿ ಇಲ್ಲಿ ಕಂಡು ಬರುವಂತಹ ಒಂದು ವರ್ಷ ಆಗುತ್ತೆ. ಯಾಕೆ ಇದು ಅತ್ಯಂತ ಪ್ರಮುಖವಾಗಿ ಕಂಡು ಬರುತ್ತೆ ಅಂತ ಅನ್ನೋದಾದ್ರೆ ನೋಡಿ, ಭಾರತದಲ್ಲಿ ಈಗಾಗಲೇ ಬ್ರಿಟಿಷರ ಆಡಳಿತ ತುಂಬಾ ಯಾವ ರೀತಿಯಾಗಿ ಹೋಗಿತ್ತು ಅಂದ್ರೆ, ಸಂಪೂರ್ಣ ಅಧಿಕಾರದ ಆಸೆಗಾಗಿ ಅವರು ಹಲವಾರು ರೀತಿಯಾಗಿರುವಂತಹ ಕಾಯ್ದೆ ಕಾನೂನುಗಳನ್ನ ಜಾರಿ ತಂದಿದ್ರು. ಅವುಗಳಲ್ಲಿ ಪ್ರಮುಖವಾಗಿರುವಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ ಮತ್ತು ಹಲವಾರು ಶೋಷಣೆಯುತವಾಗಿರುವಂತಹ ಒಂದು ಕಾಯ್ದೆಗಳನ್ನ ಈಗಾಗಲೇ ಅವರು ಭಾರತದಲ್ಲಿ ಜಾರಿಯನ್ನು ಮಾಡಿರ್ತಾರೆ. ಜೊತೆಗೆ ಬ್ರಿಟಿಷರು ಆಳುವಂತಹ ಈ ಆಡಳಿತವು ಭಾರತೀಯರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಅನುಮಾನ ದೃಷ್ಟಿಯಿಂದ ಅಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಇವುಗಳ ಎಲ್ಲವುಗಳ ಒಂದು ಅಂಶಗಳನ್ನ ಒಳಗೊಂಡು 1857ರಲ್ಲಿ ಒಂದು ದಂಗೆ ನಡೆಯುತ್ತೆ. ಈ ದಂಗೆಗೆ ಹಲವಾರು ದಾರ್ಶನಿಕರು ಅಥವಾ ಹಲವಾರು ತತ್ವಜ್ಞಾನಿಗಳು ತಮ್ಮದೇ ಆದ ರೀತಿಯಲ್ಲಿ ಅವುಗಳನ್ನ ಹೆಸರಿನಿಂದ ಬಣ್ಣಿಸಿದ್ದಾರೆ. ಆದ್ರೆ ಈ 1857ರ ದಂಗೆಯನ್ನ ಇಲ್ಲಿ ವೀರ್ ಸಾವರ್ಕರ್ ಅವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಇದನ್ನ ಕರೀತಾರೆ. ಅದೇ ರೀತಿಯಾಗಿ ವಿದೇಶಿಗರು ಏನ್ ಕರೀತಾರೆ ಅಂದ್ರೆ ಇದನ್ನ ಸಿಪಾಯಿ ದಂಗೆ ಅಂತ ಕರೀತಾರೆ. ಯಾಕೆ ಅನ್ನೋದಾದ್ರೆ, ಇದು ಸಿಪಾಯಿ ದಂಗೆ ಅನ್ನುವಂಥದ್ದನ್ನ ಏನಿದೆಯಲ್ಲ, ಇದನ್ನ ಸಂಪೂರ್ಣವಾಗಿ ಸಿಪಾಯಿಗಳಿಂದ ಕೂಡಿದಂತಹ ಒಂದು ದಂಗೆ ಆಗಿತ್ತು. ಹಾಗಾಗಿ ಇದನ್ನ ಸಿಪಾಯಿ ದಂಗೆ ಅಂತ ಕರೀತಾರೆ. ಆದ್ರೆ ವೀರ್ ಸಾವರ್ಕರ್ ಅವರು ಇದು ಸ್ವಾತಂತ್ರ್ಯವನ್ನ ಪಡೆಯುವುದು ಪ್ರಮುಖವಾಗಿರುವಂತಹ ಒಂದು ಹೋರಾಟವಾಗಿತ್ತು. ಹಾಗಾಗಿ ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇಲ್ಲಿ ಇದನ್ನ ಕರೀತಾರೆ. ಈ ಒಂದು ದಂಗೆಯ ಪರಿಣಾಮವಾಗಿ ಬ್ರಿಟಿಷರಲ್ಲಿ ಒಂದು ಮನಗಂಡಿರುವಂತಹ ಒಂದು ವಿಚಾರ ಏನಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡಬೇಕಾಗಿದೆ ಅನ್ನುವಂಥದ್ದನ್ನು ಅವರು ಮನಗಾಣ್ತಾರೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ, ಭಾರತ ಸರ್ಕಾರ ಕಾಯ್ದೆ 1858ನ ಇಲ್ಲಿ ಜಾರಿಯನ್ನ ಮಾಡ್ತಾರೆ. ನೋಡಿ, ಈ ದಂಗೆ ಅಂದ್ರೆ 1857ರ ದಂಗೆಯ ಪರಿಣಾಮವಾಗಿ ಈ ಬ್ರಿಟಿಷ್ ಸಂಸತ್ತು ಏನ್ ಮಾಡುತ್ತೆ, ಈ ಕಾಯ್ದೆಯನ್ನ ಇಲ್ಲಿ ಜಾರಿಗೆ ತರುತ್ತೆ. ಇದನ್ನ ನಾವು ಅಧಿಕಾರ ಹಸ್ತಾಂತರವಾದ ಕಾಯ್ದೆ ಅಥವಾ ಅಧಿಕಾರ ಹಸ್ತಾಂತರ ಕಾಯ್ದೆ ಅಂತ ನಾವು ಇದನ್ನು ಕೂಡ ಕರಿತೀವಿ. ಹಾಗಾದ್ರೆ ಈ ಕಾಯ್ದೆನ ನಾವು ರಾಣಿಯ ಘೋಷಣಾ ಪತ್ರ ಅಂತ ಕೂಡ ಇದನ್ನ ಕರಿತೀವಿ. ಯಾಕೆ ಅನ್ನೋದಾದ್ರೆ, ಇಲ್ಲಿ ಸಂಪೂರ್ಣವಾಗಿ ಅಧಿಕಾರ ಕೇಂದ್ರೀಕೃತ ವ್ಯವಸ್ಥೆಯ ಕಡೆಗೆ ನಡೆಯುವಂತಹ ಒಂದು ಕಾಯ್ದೆ ಆಗಿರುತ್ತದೆ. ನೋಡಿ, ಈ ವಿಕ್ಟೋರಿಯಾದ ಮಹಾರಾಣಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಈ 1600ರಲ್ಲಿ ಏನ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಒಂದು ಕಂಪನಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇರವಾಗಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಗಳಿಲ್ಲದೆ ಅದನ್ನ ಮೊಟಕುಗೊಳಿಸುವ ಮೂಲಕ ವಿಕ್ಟೋರಿಯಾದ ಮಹಾರಾಣಿ ನೇರವಾಗಿ ಭಾರತದ ಮೇಲೆ ಅಧಿಕಾರವನ್ನು ವಹಿಸ್ತಾಳೆ. ಈ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಏನಾಗುತ್ತೆ, ರದ್ದಾಗುತ್ತೆ. ಈ ರದ್ದಾದ ಕಾರಣದಿಂದನೇ ಈಸ್ಟ್ ಇಂಡಿಯಾ ಕಂಪನಿ ರದ್ದಾದ ಕಾರಣದಿಂದನೇ ಈ ಒಂದು ಮಹಾರಾಣಿ ಏನ್ ಮಾಡ್ತಾರೆ, ನೇರವಾಗಿ ಒಂದು ಅಧಿಕಾರವನ್ನ ಇಲ್ಲಿ ವಹಿಸ್ಕೊಳ್ತಾಳೆ. ಅಂದ್ರೆ ಈ ಭಾರತ ಸರ್ಕಾರ ಕಾಯ್ದೆ 1858ರ ಒಂದು ಕಾಯ್ದೆಯ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ರದ್ದಾಗುತ್ತೆ. ಹಾಗಾದ್ರೆ ಇದರ ಪ್ರಮುಖ ಲಕ್ಷಣಗಳು ಏನಂತದನ್ನು ತಿಳ್ಕೊಬೇಕಾಗುತ್ತೆ. ನೋಡಿ, ಈ ಲಕ್ಷಣಗಳು ಅಂದಾಗ, ಈ ಕಾಯ್ದೆ ಜಾರಿಯಾಗುವ ಮುನ್ನ ಭಾರತದ ಗವರ್ನರ್ ಜನರಲ್ ಎನ್ನುವ ಒಂದು ನಾಮಪದ ಒಂದು ಅತ್ಯುನ್ನತವಾಗಿರುವಂತಹ ಹುದ್ದೆ ಆಗಿತ್ತು. ಆದ್ರೆ ಈ ಕಾಯ್ದೆ ಅನ್ವಯ ಭಾರತದ ವೈಸರಾಯ ಅಂತ ಹೇಳಿ ಈ ಒಂದು ಹುದ್ದೆಗೆ ಮರುನಾಮಕರಣವನ್ನ ಇಲ್ಲಿ ಮಾಡ್ತಾರೆ. ಭಾರತದ ಗವರ್ನರ್ ಜನರಲ್ ಇದ್ದಂತವರು ಭಾರತದ ವೈಸರಾಯ ಆಗಿ ಇಲ್ಲಿ ಏನ್ ಮಾಡ್ತಾರೆ, ಹೆಸರನ್ನ ಇಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತಾರೆ. ಒಟ್ಟಾರೆಯಾಗಿ ಈ ಒಂದು ಕಾಯ್ದೆಯ ಒಂದು ಪ್ರಕಾರವಾಗಿ ಹೇಳೋದಾದ್ರೆ ಅಧಿಕಾರ ಕೇಂದ್ರೀಕರಣವನ್ನ ವಹಿಸಿಕೊಳ್ಳೋದಾಗಿತ್ತು. ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ನಾಮಪದಗಳು ಮತ್ತು ಕೆಲವೊಂದಿಷ್ಟು ಕಾರ್ಯ ವಿಧಾನಗಳು ಕೂಡ ಇಲ್ಲಿ ಬದಲಾವಣೆ ಆಗ್ತಾ ಹೋಗ್ತವೆ. ಈ ರೀತಿಯಾಗಿ ಆಯ್ಕೆಯಾಗಿರುವಂತಹ ಒಂದು ವೈಸರಾಯ ಯಾರ ಒಂದು ಪ್ರತಿನಿಧಿ ಅಥವಾ ಯಾರ ಅಧೀನದಲ್ಲಿ ಇರ್ತಾನೆ ಅಂದ್ರೆ, ಬ್ರಿಟಿಷ್ ಸಾಮ್ರಾಜ್ಯದ ಒಂದು ನೇರವಾದ ಹೊಣೆಗಾರಿಕೆಯನ್ನ ಹೊತ್ತಿರ್ತಾನೆ. ಯಾಕಂದ್ರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ರದ್ದಾಗಿ ಹೋಗಿರುತ್ತೆ. ಹಾಗಾದ್ರೆ ಆತನು ಯಾರ ಒಂದು ಅಧೀನದಲ್ಲಿ ಅಥವಾ ಯಾರ ಒಂದು ಪ್ರತಿನಿಧಿಯಾಗಿ ಆಗಿರ್ತಾನೆ ಅಂತಂದ್ರೆ, ಆತನು
ಒಂದು ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಅಧೀನದಲ್ಲಿ ಅಥವಾ ಅದರ ಪ್ರತಿನಿಧಿಯಾಗಿ ಆತ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಈ ರೀತಿಯಾಗಿ ಆಯ್ಕೆಯಾಗಿರುವಂತಹ ಅಂದ್ರೆ ಭಾರತದ ವೈಸರಾಯಾಗಿ ಆಯ್ಕೆಯಾಗಿರುವಂತಹ ಪ್ರಥಮ ವೈಸರಾಯ ಯಾರಂದ್ರೆ ಲಾರ್ಡ್ ಕ್ಯಾನಿಂಗ್. ಈ ಲಾರ್ಡ್ ಕ್ಯಾನಿಂಗ್ ಏನ್ ಮಾಡ್ತಾನೆ, ಭಾರತದ ಪ್ರಥಮ ವೈಸರಾಯ ಆಗಿ ನೇಮಕವನ್ನಗೊಳ್ತಾನೆ. ಜೊತೆಗೆ ಇಲ್ಲಿ ನೋಡಿ, ಈ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು, ಈ ಕಂಪನಿ ತನ್ನ ಆಡಳಿತವನ್ನು ನಡೆಸ್ತಿತ್ತು. ಯಾವುದಂದ್ರೆ ಒಂದು ನಿಯಂತ್ರಣ ಮಂಡಳಿ ಹಾಗೂ ನಿರ್ದೇಶಕರ ಮಂಡಳಿ ಅಂತ ಎರಡು ಮಂಡಳಿಗಳನ್ನ ಸ್ಥಾಪಿಸಿಕೊಂಡಿತ್ತು. ಈ ನಿಯಂತ್ರಣ ಮಂಡಳಿ ಏನಿತ್ತು, ಈ ನಿಯಂತ್ರಣ ಮಂಡಳಿ ಇಂಗ್ಲೆಂಡ್ ನಲ್ಲಿ ತನ್ನ ಅಧಿಕಾರ ನಡೆಸಿತ್ತು. ಇಂಗ್ಲೆಂಡಿನ ಮೂಲಕವಾಗಿ ಭಾರತದಲ್ಲಿ ನಿಯಂತ್ರಣವನ್ನು ಮಾಡ್ತಾ ಇತ್ತು. ನಿರ್ದೇಶಕರ ಮಂಡಳಿ ಭಾರತದಲ್ಲಿ ಇದ್ದಿತ್ತು. ಈ ರೀತಿಯಾಗಿ ದ್ವಿ ಸರ್ಕಾರ ಪದ್ಧತಿ ಏನಿತ್ತು ಮುಂಚೆ ಇತ್ತು. ಆದ್ರೆ ಇದನ್ನು ಕೂಡ ಏನ್ ಮಾಡ್ತಾರೆ, ಈ ಕಾಯ್ದೆ ಅನ್ವಯ ರದ್ದುಪಡಿಸಲಾಗುತ್ತೆ. ಈ ರದ್ದುಪಡಿಸುವ ಮೂಲಕ ಈ ಕಾಯ್ದೆಯ ಮೂಲಕ ದ್ವಿ ಸರ್ಕಾರ ಪದ್ಧತಿಯನ್ನು ಕೂಡ ಇಲ್ಲಿ ಅಂತ್ಯಗೊಳಿಸಲಾಯಿತು. ನೋಡಿ, ಅಧಿಕಾರ ಕೇಂದ್ರೀಕೃತ ಆಗ್ಬೇಕಾದ್ರೆ ಇವುಗಳೆಲ್ಲಗಳು ಏನಾಗ್ಬೇಕಿತ್ತು, ಮೊಟಕುಗೊಳ್ಬೇಕಾಗಿತ್ತು. ಅಂತಹ ಕೆಲಸ ಈ ಕಾಯ್ದೆಯಲ್ಲಿ ಉಂಟಾಗುತ್ತೆ. ಜೊತೆಗೆ ಇಲ್ಲಿ ಒಂದು ಹೊಸ ಹುದ್ದೆಯನ್ನು ಕೂಡ ಸೃಷ್ಟಿ ಮಾಡ್ತಾರೆ. ನೋಡಿ, ಹೊಸ ಹುದ್ದೆ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಭಾರತದ ಗವರ್ನರ್ ಅಂತ ಇದ್ದಂತವರು ಭಾರತದ ವೈಸರಾಯ ಆಗಿ ಇಲ್ಲಿ ಮರುನಾಮಕರಣ ಆಗ್ತಾರೆ. ಜೊತೆಗೆ ಒಂದು ಹೊಸ ಹುದ್ದೆ ಸೃಷ್ಟಿ ಆಗುತ್ತೆ. ಅದು ಭಾರತ ರಾಜ್ಯ ಕಾರ್ಯದರ್ಶಿ ಎಂಬ ಒಂದು ಹೊಸ ಹುದ್ದೆಯನ್ನ ಇಲ್ಲಿ ಸೃಷ್ಟಿಸಲಾಗುತ್ತೆ. ಜೊತೆಗೆ ನೋಡಿ, ಈ ರಾಜ್ಯ ಕಾರ್ಯದರ್ಶಿಗೆ ಭಾರತದ ಆಡಳಿತದ ಎಲ್ಲ ಅಧಿಕಾರಗಳನ್ನ, ಈ ಭಾರತದಲ್ಲಿ ಆಡಳಿತವನ್ನ ಮಾಡುವಂತಹ ಎಲ್ಲ ಅಧಿಕಾರಗಳನ್ನ ಹಾಗೂ ಆಡಳಿತ ವ್ಯವಸ್ಥೆ, ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆಯ ನಿಯಂತ್ರಣವನ್ನ, ಈ ನಿಯಂತ್ರಣವನ್ನು ಯಾರ ಕೈಗೆ ಕೊಡಲಾಯಿತು ಅಂತಂದ್ರೆ ಭಾರತದ ರಾಜ್ಯ ಕಾರ್ಯದರ್ಶಿಗಳಿಗೆ ಇಲ್ಲಿ ಕೊಡಲಾಯಿತು. ನೋಡಿ, ಈ ಭಾರತದ ರಾಜ್ಯ ಕಾರ್ಯದರ್ಶಿ ಏನಾಗ್ತಾನೆ ಅಂದ್ರೆ ಬ್ರಿಟಿಷ್ ಸಚಿವ ಸಂಪುಟದ ಸದಸ್ಯನಾಗಿರ್ತಾನೆ. ಆತನು ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿ ಇಲ್ಲಿ ಹುದ್ದೆಯ ನೇಮಕವಾದಂತಹ ವ್ಯಕ್ತಿ ಬ್ರಿಟಿಷ್ ಸಚಿವ ಸಂಪುಟದ ಸದಸ್ಯನಾಗಿರ್ತಾನೆ. ಹಾಗಾಗಿ ಬ್ರಿಟಿಷ್ ಸಚಿವ ಸಂಪುಟದ ಸದಸ್ಯನಾಗಿದ್ದಾಗ ಆತನು ಯಾರಿಗೆ ಹೊಣೆಗಾರಿಕೆ ಆಗಿರ್ಬೇಕಾಗುತ್ತೆ, ಬ್ರಿಟಿಷ್ ಸಂಸತ್ತಿಗೆ ಆತನು ಅಂತಿಮವಾಗಿ ಇಲ್ಲಿ ಹೊಣೆಗಾರಿಕೆಯನ್ನ ಇಲ್ಲಿ ಆಗ್ತಾನೆ. ಭಾರತದ ಒಂದು ನೋಡಿ, ಇಲ್ಲಿ ಭಾರತದ ವೈಸರಾಯನು ಕೂಡ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನೇರವಾಗಿ ಹೊಣೆಗಾರಿಕೆ ಆಗಿರ್ತಾನೆ. ಹಾಗೆ ಇಲ್ಲಿ ರಾಜ್ಯ ಕಾರ್ಯದರ್ಶಿಯು ಕೂಡ ಅವರಿಗೆ ಹೊಣೆಗಾರಿಕೆಯನ್ನು ಆಗ್ತಾರೆ. ಯಾಕಂದ್ರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ರದ್ದಾಗಿತ್ತು, ಸಂಪೂರ್ಣವಾಗಿ ನೇರವಾದ ಆಡಳಿತ ಇತ್ತು. ಅಲ್ಲಿಂದ ಒಂದು ಆದೇಶಗಳು ಬರ್ತಾ ಇತ್ತು, ಅದರ ಪ್ರಕಾರ ಇಲ್ಲಿ ಆಡಳಿತವನ್ನ ಇಲ್ಲಿ ನಡೆಸ್ತಾರೆ. ನೋಡಿ, ಈ ಒಂದು ರಾಜ್ಯ ಕಾರ್ಯದರ್ಶಿಗೆ ಆಡಳಿತಾತ್ಮಕವಾಗಿ ಅಧಿಕಾರವನ್ನು ಕೂಡ ಕೊಡಲಾಯಿತು, ಸಂಪೂರ್ಣವಾಗಿ ಅಧಿಕಾರನ ಕೊಡಲಾಯಿತು. ಹಾಗಾದ್ರೆ ಈತನಿಗೆ ಆಡಳಿತದಲ್ಲಿ ನೆರವಾಗಬೇಕಾಗಿತ್ತಲ್ಲ, ಈ ನೆರವಾಗೋದಕ್ಕೆ ಏನ್ ಮಾಡ್ತಾರೆ, 15 ಮಂದಿ ಒಳಗೊಂಡಿರುವಂತಹ ಒಂದು ಭಾರತದ ಮಂಡಳಿಯನ್ನ ಸ್ಥಾಪಿಸಲಾಯಿತು. ಇದನ್ನ ನಾವು ಒಂದು ಸಮಿತಿ ಅಂತ ಅಂದ್ರೆ ನಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಸಮಿತಿ ರಚನೆ ಮಾಡ್ಕೊಳ್ತಾರೆ. ಏನು ಸಮಿತಿ ಅಂದ್ರೆ ಯಾವುದೇ ಒಂದು ಆಡಳಿತ ವಿಚಾರವಾಗಿ ಅಭಿಪ್ರಾಯಗಳನ್ನ ಮತ್ತು ಕಾಯ್ದೆ ಕಾನೂನುಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಮಂಡಳಿ ಆಗುತ್ತೆ. ಇದರಲ್ಲಿ 15 ಮಂದಿ ಇರ್ತಾರೆ, ಬಹಳ ಪ್ರಮುಖವಾಗಿ 15 ಮಂದಿ ಇರ್ತಾರೆ. ಇದಕ್ಕೆ ನಾವು ಭಾರತದ ಮಂಡಳಿ ಅಂತ ಕೂಡ ಇಲ್ಲಿ ಕರಿತೀವಿ. ಈ ಒಂದು ರಾಜ್ಯ ಕಾರ್ಯದರ್ಶಿಗೆ ಏನು ಒಂದು ಅಧಿಕಾರವನ್ನ ಕೊಡ್ತಾರೆ ಅಂತಂದಾಗ, ಈ ಒಂದು 15 ಜನ ಒಳಗೊಂಡಿರುವಂತಹ ಒಂದು ಮಂಡಳಿಯ ನಿರ್ಧಾರವನ್ನ ಕಡೆಗಣಿಸಿ ಅಂತಿಮವಾಗಿ ತಾನೇ ನಿರ್ಧಾರವನ್ನ ಕೈಗೊಳ್ಳುವ ಅಧಿಕಾರವನ್ನು ಕೂಡ ಇಲ್ಲಿ ನೀಡಲಾಗಿದೆ. ಅಂದ್ರೆ ವಿಶೇಷ ಅಧಿಕಾರ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ವಿವೇಚನಾಯುಕ್ತವಾಗಿರುವಂತಹ ಅಧಿಕಾರ ಇಲ್ಲಿ ಆಗುತ್ತೆ. ಅದೇ ರೀತಿಯಾಗಿ ಭಾರತದ ಕೌನ್ಸಿಲ್ ಮಂಡಳಿ, ಈ ಭಾರತದ ಕೌನ್ಸಿಲ್ ಮಂಡಳಿ ಏನಿತ್ತು, ಈ ಕೌನ್ಸಿಲ್ ಮಂಡಳಿ ಪ್ರಮುಖವಾಗಿ ಈ ಕೌನ್ಸಿಲ್ ಮಂಡಳಿ ಏನ್ ಮಾಡಬೇಕಾಗಿತ್ತು, ರಾಜ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ವಾರಕ್ಕೆ 1 ದಿನ ಆದ್ರೂ ಕೂಡ ಇಲ್ಲಿ ಸಭೆಯನ್ನ ಸೇರ್ಬೇಕಾಗಿತ್ತು. ವಾರಕ್ಕೆ 1 ದಿನ ಆದ್ರೂ ಕೂಡ ಇಲ್ಲಿ ಏನ್ ಮಾಡ್ಬೇಕಾಗಿತ್ತು, ಸಭೆಯನ್ನ ಸೇರ್ಬೇಕಾಗಿತ್ತು. ಯಾಕಂದ್ರೆ ಅಭಿವೃದ್ಧಿ ಪರ, ಆಡಳಿತದ ಪರ ಕೆಲಸ ಕಾರ್ಯಗಳು ಹೇಗೆ ನಿರ್ವಹಿಸಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾಗಿರೋದ್ರಿಂದ ಇಲ್ಲಿ ಒಂದು ಸಭೆಯನ್ನ ಕೂಡ ವಾರಕ್ಕೆ 1 ಬಾರಿ ಆದ್ರೂ ಕೂಡ ಇಲ್ಲಿ ಸೇರ್ಬೇಕಾಗಿತ್ತು. ಜೊತೆಗೆ ಕೇಂದ್ರೀಕೃತ ಪದ್ಧತಿ ಆಡಳಿತ ಇಲ್ಲಿ ಜಾರಿಗೆ ಬರುತ್ತೆ. ನೋಡಿ, ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯೇ ಪ್ರಮುಖ ಇದರ ಉದ್ದೇಶ ಆಗಿತ್ತು. ಹಾಗಾಗಿ ಇಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಜಾರಿಯನ್ನ ಇಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ನೋಡಿ, ಸಿವಿಲ್ ಆಗಿರ್ಬೋದು, ಮಿಲಿಟರಿ, ಕಾರ್ಯನಿರ್ವಾಹಕ ಮತ್ತು ಶಾಸನೀಯ ಅಧಿಕಾರಗಳೆಲ್ಲವೂ ಸಮಿತಿಯನ್ನೊಳಗೊಂಡ ಒಂದು ಸಮಿತಿ ಅಂತ ಹೇಳಿದೆ. ಆ ಸಮಿತಿಯನ್ನು ಒಳಗೊಂಡಂತಹ ಗವರ್ನರ್ ಅಲ್ಲಿ ಏನಾಗಿದ್ವು ಅಂದ್ರೆ ಇವು ಕೇಂದ್ರೀಕೃತವಾಗಿದ್ವು. ಈತನು ಭಾರತದ ಕಾರ್ಯದರ್ಶಿಯಲ್ಲಿ ಹೊಣೆಯಾಗಿರ್ತಾನೆ. ನೋಡಿ, ಇಷ್ಟು ಏನಂತಂದ್ರೆ ಈ ಒಂದು ಕಾಯ್ದೆಯ ಪ್ರಮುಖ ಲಕ್ಷಣಗಳು ಮತ್ತು ವಿವರಗಳಾಗಿದ್ವು. ಹಾಗಾದ್ರೆ ಮುಂದಿನ ಒಂದು ಕಾಯ್ದೆ ಯಾವುದು ಅಂದ್ರೆ 1861ರ ಭಾರತ ಕೌನ್ಸಿಲ್
ಕಾಯ್ದೆ. ನೋಡಿ, ಇಲ್ಲಿ 1858ರ ಭಾರತ ಸರ್ಕಾರ ಕಾಯ್ದೆ ಮೂಲಕ ಜಾರಿ ತರಲಾಗಿರುವಂತಹ ಕೇಂದ್ರೀಕೃತ ಆಡಳಿತ ಪದ್ಧತಿ. ಈ ಕೇಂದ್ರೀಕೃತ ಆಡಳಿತ ಪದ್ಧತಿಯಲ್ಲಿ ಏನಾಗಿತ್ತು, ಭಾರತೀಯರಲ್ಲಿ ಒಂದು ತೃಪ್ತಿಕರವಾಗಿರುವಂತಹ ಅಥವಾ ಸಮಾಧಾನಕರವಾಗಿರುವಂತಹ ಭಾವನೆ ಮೂಡಿರಲಿಲ್ಲ. ಜೊತೆಗೆ ಆಡಳಿತ ವಿಕೇಂದ್ರೀಕರಣ ಆಗ್ಬೇಕಿತ್ತು, ಆಡಳಿತ ಪಾರದರ್ಶಕತೆಯಿಂದ ಆಗಿರ್ಬೇಕಾಗಿತ್ತು. ಇದು ಕೂಡ ಆಗ್ಲಿಲ್ಲ. ಯಾವುದು 1858ರ ಒಂದು ಕಾಯ್ದೆ ಪ್ರಕಾರ. ಜೊತೆಗೆ ಆಡಳಿತದಲ್ಲಿ ಏನಾಗಬೇಕಾಗಿತ್ತು, ಇನ್ನು ಸೂಕ್ತವಾಗಿರುವಂತಹ ಬದಲಾವಣೆಗಳನ್ನ ತರಬೇಕಾಗಿತ್ತು ಮತ್ತು ಸ್ಥಳೀಯ ಪ್ರಾತಿನಿಧ್ಯತೆಯನ್ನ ಇವರು ಕೊಡಬೇಕಾಗಿತ್ತು. ಆದ್ರೆ ಇವುಗಳು ಯಾವುದನ್ನು ಕೊಡದೇ ಇರುವ ಪ್ರಯುಕ್ತವಾಗಿ ಮತ್ತೆ ಬದಲಾವಣೆಯನ್ನ ಮಾಡಿಕೊಂಡು 1861ರಲ್ಲಿ ಭಾರತ ಕೌನ್ಸಿಲ್ ಕಾಯ್ದೆಯನ್ನ ಇಲ್ಲಿ ಪಾಸನ ಮಾಡ್ತಾರೆ. ನೋಡಿ, ಇಲ್ಲಿ ಇದರ ಪ್ರಮುಖ ಲಕ್ಷಣಗಳು ಈಗಾಗಲೇ ನೋಡಿ, ಇದರ ಹಿಂದ್ಗಡೆ ನಾನು ಹೇಳಿದೆ, ಇಲ್ಲಿ ಏನಪ್ಪಾ ಅಂದ್ರೆ ಸ್ಥಳೀಯರಿಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರಲಿಲ್ಲ. ಆದ್ರೆ ಬದಲಾವಣೆಗಳು ಆಗಿದ್ವು. ಅಧಿಕಾರವನ್ನು ಹಸ್ತಾಂತರ ಮಾಡುವ ಮೂಲಕ ಮತ್ತು ಅಧಿಕಾರವನ್ನ ಕೇಂದ್ರೀಕೃತ ಮಾಡುವ ಮೂಲಕ ಒಂದಿಷ್ಟು ಬದಲಾವಣೆಗಳಾಗಿದ್ರು ಕೂಡ ಸ್ಥಳೀಯರಿಗೆ ಅವಕಾಶ ಇರಲಿಲ್ಲ ಮತ್ತು ಇಲ್ಲಿ ಅವರ ಒಂದು ಬಲಾಢ್ಯ ಇಲ್ಲಿ ಜಾಸ್ತಿ ಆಗಿತ್ತು. ಹಾಗಾಗಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿ ಕೆಲವು ಭಾರತೀಯರನ್ನ ತನ್ನ ಕೌನ್ಸಿಲ್ಗೆ, ಅಂದ್ರೆ ಈ ಏನ್ 15 ಮಂದಿ ಸದಸ್ಯರನ್ನ ಒಳಗೊಂಡಿದ್ರಲ್ಲ, ಅದನ್ನೇ ನಾವು ಕೌನ್ಸಿಲ್ ಅಂತೀವಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ. ಇದಕ್ಕೆ ಸರ್ಕಾರಿಯೇತರ ಅಂದ್ರೆ ಸರ್ಕಾರದಿಂದ ಸರ್ಕಾರಿ ನೌಕರ ಅಲ್ಲದೆ ಸರ್ಕಾರಿಯೇತರವಾಗಿ ಸದಸ್ಯರನ್ನ ನಾಮಕರಣ ಮಾಡ್ಕೊಳ್ಬೇಕಂತ ವೈಸರಾಯನಿಗೆ ಅವಕಾಶವನ್ನ ಇಲ್ಲಿ ಕೊಡ್ತಾರೆ. ನೋಡಿ, ವೈಸರಾಯರಿಗೆ, ರಾಜ್ಯ ಕಾರ್ಯದರ್ಶಿಗಲ್ಲ, ವೈಸರಾಯರಿಗೆ ಇದು ಅಧಿಕಾರವನ್ನ ಕೊಡ್ತಾರೆ. ಅಂದಿನ ವೈಸರಾಯಗಿರುವಂತಹ ಲಾರ್ಡ್ ಕ್ಯಾನಿಂಗ್ ಏನ್ ಮಾಡ್ತಾನೆ, 1862ರಲ್ಲಿ ಎಷ್ಟು 1862ರಲ್ಲಿ ಈ ಸರ್ಕಾರೇತರ ಸದಸ್ಯರನ್ನಾಗಿ ಬನಾರಸಿನ ರಾಜ ಮತ್ತು ಪಟಿಯಾಳದ ಮಹಾರಾಜರು ಮತ್ತು ಸರ್ ದಿನಕರ್ ರಾವ್ ಎಂಬ 3 ಭಾರತೀಯರನ್ನ ತನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೇಮಕವನ್ನ ಮಾಡ್ಕೊಳ್ತಾನೆ. ಯಾರು ನೇಮಕ ಮಾಡ್ಕೊಳ್ತಾರೆ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಅನ್ನೋ ಈತನು ಭಾರತದ ವೈಸರಾಯನಾಗಿ ಆಯ್ಕೆ ಆಗಿರ್ತಾನೆ. ಈತನು ಈ 3ರನ್ನ ನೇಮಕವನ್ನ ಮಾಡ್ಕೊಳ್ತಾನೆ. ಈ 3 ಯಾರು, ಸ್ಥಳೀಯ ಭಾರತೀಯರಾಗಿದ್ರು. ಈ ಮೂಲಕ ಇವರನ್ನ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಭಾರತೀಯರಿಗೆ ಶಾಸನ ಸಭೆಯನ್ನ ಏನ್ ಮಾಡುವುದು, ಪ್ರವೇಶಿಸುವ, ಅಲ್ಲಿ ಅಧಿಕಾರವನ್ನ ನಡೆಸುವಂತಹ ಒಂದು ಅಧಿಕಾರವನ್ನ ಪ್ರಪ್ರಥಮ ಬಾರಿಗೆ ಈ ಕಾಯ್ದೆಯ ಮೂಲಕ ಇಲ್ಲಿ ನೀಡಲಾಯಿತು. ಜೊತೆಗೆ ಬಾಂಬೆ, ಮದ್ರಾಸ್ ಈ ಪ್ರೆಸಿಡೆನ್ಸಿಗಳಿಗೆ ಶಾಸನೀಯ ಅಧಿಕಾರವನ್ನ ಇಲ್ಲಿ ವಾಪಸ್ ನೀಡ್ತಾರೆ. ಅಲ್ಲಿ ಕಸಿದುಕೊಂಡ್ಬಿಟ್ಟಿದ್ರು, ಸಂಪೂರ್ಣವಾಗಿ ಇಲ್ಲಿ ಅಧಿಕಾರನ ಕಸಿದುಕೊಂಡಿದ್ರು. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಈ ಕಾಯ್ದೆಯ ಮೂಲಕ ಈ ಪ್ರೆಸಿಡೆನ್ಸಿಗಳಿಗೆ ಶಾಸನೀಯ ಅಧಿಕಾರವನ್ನ ಮರಳಿ ನೀಡ್ತಾರೆ. ಈ ಶಾಸನೀಯ ಅಧಿಕಾರವನ್ನ ಮರಳಿ ನೀಡುವುದರ ಮೂಲಕ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆನ ಇಲ್ಲಿ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರಲಾಗುತ್ತೆ. ಜೊತೆಗೆ ಇದರ ಮುಂದುವರೆದ ಹಂತವಾಗಿ ಏನ್ ಮಾಡ್ತಾರೆ ಅನ್ನೋದಾದ್ರೆ, ಬಂಗಾಳ, ನಾರ್ತ್ ವೆಸ್ಟರ್ನ್ ಪ್ರಾಂತ್ಯ ಹಾಗೂ ಪಂಜಾಬ್ಗಳಲ್ಲಿ ಅನುಕ್ರಮವಾಗಿ ಏನ್ ಮಾಡ್ತಾರೆ, 1862, 1886, 1897ರಲ್ಲಿ ಶಾಸನ ಸಭೆಗಳನ್ನು ಕೂಡ ಇಲ್ಲಿ ಸೃಷ್ಟಿಯನ್ನ ಮಾಡ್ತಾರೆ. ಯಾವುದು, ಬಂಗಾಳ, ನಾರ್ತ್ ವೆಸ್ಟರ್ನ್ ಮತ್ತು ಪಂಜಾಬ್ಗಳಲ್ಲಿ ಏನ್ ಮಾಡ್ತಾರೆ, ಶಾಸನ ಸಭೆಗಳನ್ನ ಇಲ್ಲಿ ಸ್ಥಾಪನೆಯನ್ನ ಇಲ್ಲಿ ಮಾಡ್ತಾರೆ. ಜೊತೆಗೆ ಆಡಳಿತದ ದೃಷ್ಟಿಯಿಂದ ಆಡಳಿತವನ್ನು ನಡೆಸಬೇಕಾಗಿರೋದು ಸಾಮಾನ್ಯ ವಿಷಯವಾಗಿರ್ಲಿಲ್ಲ. ಹಾಗಾಗಿ ಆಡಳಿತದ ದೃಷ್ಟಿಯಿಂದ ಮತ್ತು ಅಗತ್ಯ ನಿಯಮಗಳು, ಆದೇಶಗಳನ್ನ ಹೊರಡಿಸಬೇಕಾಗಿರುವಂತಹ ಬಂದಂತ ಸಂದರ್ಭದಲ್ಲಿ ಈ ಅಧಿಕಾರವನ್ನ ಅಲ್ಲಿ ಬ್ರಿಟಿಷ್ ಸಂಸತ್ತಿಗೆ ಆ ಒಂದು ತುರ್ತು ವಿಷಯವನ್ನ ಅವರಿಗೆ ತಿಳಿಸಿ ಅಲ್ಲಿಂದ ಒಂದು ಕಾಯ್ದೆಯಾಗಿ ಅದು ಇಲ್ಲಿ ಬರ್ಬೇಕಾದ್ರೆ ತುಂಬಾ ಲೇಟ್ ಆಗುವಂತ ಸಂದರ್ಭ ಇತ್ತು. ಹಾಗಾಗಿ ಏನ್ ಮಾಡ್ತಾರೆ, ಆಡಳಿತ ದೃಷ್ಟಿಯಿಂದ ಮಾತ್ರ ಹಾಗೂ ಅಗತ್ಯ ತುರ್ತು ನಿಯಮಗಳಿದ್ದಂತ ಸಂದರ್ಭದಲ್ಲಿ ಆದೇಶವನ್ನು ನೀನೇ ಹೊರಡಿಸು ಅಂತ ಹೇಳಿ ಇಲ್ಲಿ ವೈಸ್ರಾಯನಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅಧಿಕಾರವನ್ನ ಇಲ್ಲಿ ನೀಡ್ತಾರೆ. 1859ರಲ್ಲಿ ಲಾರ್ಡ್ ಕ್ಯಾನಿಂಗ್ ಏನಾಗಿರ್ತಾನೆ ಅಂತಂದ್ರೆ ಇಲ್ಲಿ ವೈಸ್ರಾಯನಾಗಿರ್ತಾನೆ. ಈತನಿಗೆ ಈ ಆದೇಶವನ್ನ ಹೊರಡಿಸುವಂತ ಅಧಿಕಾರ ನೀಡಿದ ಮೇಲೆ ಈತನಿಂದ ರಚಿಸಲ್ಪಟ್ಟ ಅಂತಹ ಒಂದು ಖಾತೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಈ ಪೋರ್ಟ್ಫೋಲಿಯೋ ಅಂದ್ರೆ ಏನು ಅಂತಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸರಿಯಾಗಿ ಯಾರು ತಿಳಿಸಿದ್ರೆ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಅದಕ್ಕೆ ಉತ್ತರವನ್ನು ನೀಡುವಂತಹ ಪ್ರಯತ್ನ ನಾನು ಇಲ್ಲಿ ಮಾಡ್ತೀನಿ. ಜೊತೆಗೆ
ಇಲ್ಲಿ ಬಹುಮುಖ್ಯವಾಗಿ ಲೆಜಿಸ್ಲೇಟಿವ್ ಕೌನ್ಸಿಲ್, ನಾನು ಹಾಗೆ ಹೇಳಿದೆ ಈ ವೈಸ್ರಾಯನಿಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ. ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ಳೋ ಬದಲು ಇವುಗಳ ಒಂದು ಸಮಿತಿ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಾಗ ಒಂದು ಸಮಿತಿಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿಕೊಂಡು ಮುಂದೆ ಅದರ ಕಾರ್ಯರೂಪಕ್ಕೆ ತರುವಂತದ್ದು. ಇದು ರಾಜ್ಯ ಕಾರ್ಯದರ್ಶಿಯು ಕೂಡ ಒಂದು ಕೌನ್ಸಿಲ್ ಇತ್ತು, ಇಲ್ಲಿ ಅದೇ ರೀತಿ ವೈಸ್ರಾಯರು ಕೂಡ ಒಂದು ಕೌನ್ಸಿಲ್ಸ್ಗಳನ್ನ ಇತ್ತು. ಈ ಒಂದು ಕೌನ್ಸಿಲ್ನ ಪ್ರಮುಖ ಕಾರ್ಯವೇನು ಅಂತ ಅನ್ನೋದಾದ್ರೆ, ಯಾವುದೇ ಒಂದು ಹಂತದ ಯಾವುದೇ ಒಂದು ಕಾರ್ಯವಿಧಾನದಲ್ಲಿ ಅಭಿಪ್ರಾಯವನ್ನ ಅವರ ಒಪ್ಪಿಗೆಯನ್ನ ಪಡ್ಕೊಂಡೆ ಮುಂದೆ ಆತ ಏನ್ ಮಾಡ್ಬೇಕಾಗಿತ್ತು, ಇಲ್ಲಿ ಅಧಿಕಾರವನ್ನ ಆದೇಶವನ್ನ ಚಲಾಯಿಸಬಹುದಾಗಿತ್ತು. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ತುರ್ತು ಸಂದರ್ಭದಲ್ಲಿ ಜರೂರಾಗಿ, ಅತ್ಯಂತ ಜರೂರಾಗಿ ಬೇಕಾದ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಅಧಿಕಾರವನ್ನ ಯಾರಿಗೆ ನೀಡ್ತಾರೆ ನೋಡಿ, ವೈಸ್ರಾಯವರಿಗೆ ನೀಡ್ತಾರೆ. ವೈಸ್ರಾಯವರಿಗೆ ಈ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಅಧಿಕಾರವನ್ನ ಇಲ್ಲಿ ನೀಡ್ತಾರೆ. ಈ ಒಂದು ಸುಗ್ರೀವಾಜ್ಞೆಯ ಕಾಲಾವಧಿ ಎಷ್ಟು ತಿಂಗಳಿತ್ತು ಅಂದ್ರೆ 6 ತಿಂಗಳುಗಳ ಕಾಲ ಇಲ್ಲಿ ಸುಗ್ರೀವಾಜ್ಞೆಯನ್ನ ಒಂದು ಚಲಾಯಿಸುವಂತ ಅಧಿಕಾರವನ್ನ ವೈಸ್ರಾಯನಿಗೆ ನೀಡಲಾಗಿತ್ತು. ಇಷ್ಟು ಏನಪ್ಪಾ ಅಂದ್ರೆ ಈ ಕಾಯ್ದೆಯ ಒಂದು ವಿಚಾರಗಳು. ಹಾಗಾದ್ರೆ 1892 ಈ 1892ರ ಭಾರತ ಕೌನ್ಸಿಲ್ ಕಾಯ್ದೆ ನೋಡಿ, ಹಲವಾರು ಕಾಯ್ದೆಗಳು ಬದಲಾವಣೆಯನ್ನಾಗ್ತಾ ಅಪ್ಡೇಟ್ ಆಗ್ತಾ ಮತ್ತು ಭಾರತೀಯರಿಗೆ ಸ್ಥಳೀಯರಿಗೆ ಅವಕಾಶಗಳು ಜಾಸ್ತಿ ಲಭಿಸ್ತಾ ಹೋಗ್ತಾ ಇಲ್ಲಿ ಕಾನೂನನ್ನು ನಾವು ನೋಡಬಹುದು. ಈ 1861ರ ಏನು ಮೊದಲ ಕಾಯ್ದೆ ಇತ್ತು, ಈ ಕಾಯ್ದೆ ಪ್ರಕಾರ ಸ್ಥಾಪಿತವಾಗಿರುವ ಮಂಡಳಿಗಳೇನಿದ್ವಲ್ಲ, ಈ ಮಂಡಳಿಗಳಲ್ಲಿ ಭಾರತೀಯರಿಗೆ ನ್ಯಾಯಸಮ್ಮತವಾಗಿರುವಂತಹ ಒಂದು ಪ್ರಾತಿನಿಧ್ಯತೆ ಇಲ್ಲಿ ನೀಡಲಾಗಿಲ್ಲ. ಅಂದ್ರೆ ಭಾರತೀಯರನ್ನ ತೆಗೆದುಕೊಂಡಿದ್ರು, ಅಲ್ಲಿ ಒಂದು ಕೌನ್ಸಿಲ್ ನಲ್ಲಿ ಇತ್ತು, ಆದ್ರೆ ಅವರ ಪ್ರಾತಿನಿಧ್ಯತೆಯಲ್ಲಿ ಪ್ರಮುಖವಾಗಿ ಕಂಡು ಬರಲಿಲ್ಲ. ಅವರು ಅಷ್ಟಕ್ಕಷ್ಟೇ ಏನಪ್ಪಾ ಶಾಸನ ಸಭೆಯಲ್ಲಿ ಅಥವಾ ಒಂದು ಈ ಸಮಿತಿಯಲ್ಲಿ ಇದ್ದಾರೆ, ಬಟ್ ಆದ್ರೆ ಅವರ ಒಂದು ಮಾತನ್ನ ಅಥವಾ ಅವರ ನಿರ್ಧಾರಗಳನ್ನ ಇಲ್ಲಿ ಅದನ್ನೇ ಪಾಯಿಂಟ್ ಮಾಡಿಕೊಂಡು ಅಥವಾ ಅದನ್ನೇ ಪ್ರಮುಖವಾಗಿ ಮಾಡ್ಕೊಳ್ಳುವಷ್ಟು ಯಾವುದೇ ರೀತಿಯಾಗಿರುವಂತಹ ಪ್ರಾತಿನಿಧ್ಯತೆಯಲ್ಲಿ ಕೊಟ್ಟಿರಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಈ ರೀತಿ ಹೋರಾಟವನ್ನ ರಾಷ್ಟ್ರೀಯ ಕಾಂಗ್ರೆಸ್ ಇಲ್ಲಿ ಏನ್ ಮಾಡ್ತಾ, ಇಲ್ಲಿ ಒಂದು ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್. ಜೊತೆಗೆ ಈ ಶಾಸನೀಯ ಮಂಡಳಿಗಳಲ್ಲಿ ಸದಸ್ಯರ ನೇಮಕಾತಿಯನ್ನ ಕೂಡ ಇಲ್ಲಿ ವಿರೋಧವನ್ನು ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಶಾಸನೀಯ ಮಂಡಳಿಗಳಲ್ಲಿ ಒಂದು ಅಧಿಕೃತವಾಗಿ ಮತ್ತು ಕೆಪೇಬಲ್ ಇರುವಂತಹ ಮತ್ತು ಅದಕ್ಕೆ ಸೂಕ್ತವಾದ ವ್ಯಕ್ತಿಯನ್ನ ನೇಮಕ ಮಾಡಿಕೊಳ್ಳುವ ಬದಲು ಬೇಕಾಬಿಟ್ಟಿ ಇಲ್ಲಿ ನೇಮಕಾತಿಯನ್ನ ಇಲ್ಲಿ ಮಾಡ್ಕೊಳ್ತಿರ್ತಾರೆ. ಜೊತೆಗೆ ಇಲ್ಲಿ ಚುನಾಯಿತ ಪದ್ಧತಿ ಮತ್ತು ಆಯವ್ಯಯ ಪಟ್ಟಿಗಳ ಮೇಲೆ ಮಂಡಳಿಗಳ ಅಧಿಕಾರವನ್ನ, ಕಾರ್ಯಾಂಗದ ಮೇಲೆ ಶಾಸಕಾಂಗದ ನಿಯಂತ್ರಣ, ಈ ರೀತಿ ಹಲವಾರು ರೀತಿಯಾಗಿರುವಂತಹ ಬೇಡಿಕೆಗಳನ್ನ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡುತ್ತೆ, ಸರ್ಕಾರದ ಮುಂದೆ ಇಲ್ಲಿ ಇಟ್ಟಿತ್ತು. ನೋಡಿ, ಇಲ್ಲಿ ಸ್ಥಳೀಯರಿಗೆ ಸರಿಯಾದ ಅವಕಾಶ ಸಿಕ್ಕಿಲ್ಲ, ಅವರಿಗೆ ಜಾಸ್ತಿ ಪ್ರಾತಿನಿಧ್ಯತೆ ಇಲ್ಲ, ನೇಮಕಾತಿಯಲ್ಲಿ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಮತ್ತು ಚುನಾಯಿತ ಪದ್ಧತಿ ಬೇಕು ಅಂತ ಕೂಡ ಹೇಳ್ತಾರೆ. ಆಯವ್ಯಯ ಪಟ್ಟಿಯ ಮೇಲೆ, ಖರ್ಚು ವೆಚ್ಚಗಳ ಪಟ್ಟಿಗಳ ಮೇಲೆ ಈ ಮಂಡಳಿಗಳಿಗೆ ಅಧಿಕಾರವನ್ನು ಕೊಡಿ, ಅದನ್ನ ಚರ್ಚೆ ಮಾಡ್ಬೇಕಂತ ಹೇಳಿ ಈ ರೀತಿ ಹಲವಾರು ರೀತಿಯಲ್ಲಿ ಏನ್ ಮಾಡುತ್ತೆ, ಬೇಡಿಕೆಗಳನ್ನ ರಾಷ್ಟ್ರೀಯ ಕಾಂಗ್ರೆಸ್ ಇಲ್ಲಿ ಭಾರತದ ಒಂದು ಬ್ರಿಟಿಷ್ ಸರ್ಕಾರದ ಮುಂದೆ ಇಡುತ್ತೆ. ಈ ಬೇಡಿಕೆಗಳನ್ನ ಈಡೇರಿಸಬೇಕಾಗಿರುವಂತದ್ದು ಬ್ರಿಟಿಷ್ ಸಂಸತ್ತು ಅಥವಾ ಬ್ರಿಟಿಷ್ ಸರ್ಕಾರದ ಒಂದು ಕೆಲಸ ಆಗಿರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, 1892ರಲ್ಲಿ ಜಾರಿಯಾದ ಕಾಯ್ದೆಯನ್ನ ನಾವು ಏನಂತೀವಿ, ಭಾರತ ಕೌನ್ಸಿಲ್ ಕಾಯ್ದೆ 1892 ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಲಕ್ಷಣಗಳು ಏನು ನೋಡಿ, ಇಲ್ಲಿ ಕೇಂದ್ರ ಹಾಗೂ ಪ್ರಾಂತೀಯಗಳಲ್ಲಿ, ಈ ಕೇಂದ್ರ ಮತ್ತು ಪ್ರಾಂತೀಯ ಅಂತ 2 ಭಾಗಗಳಾಗ್ತವೆ. ಇಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರೇತರ ಸದಸ್ಯರ ಸಂಖ್ಯೆನ ಹೆಚ್ಚಿಸಲಾಗುತ್ತೆ. ನೋಡಿ, ಆಗ್ಲೇ ನಾನು ಹೇಳಿದೆ, ನೋಡಿ ಇಲ್ಲಿ ಇಲ್ಲಿ ಹಾಗೆ ಒಂದ್ಸರಿ ನೋಡಿ, ಇಲ್ಲಿ ಅಂದಿನ ವಯಸ್ಸಾಗಿರ್ತಾವ ಲಾರ್ಡ್ ಕ್ಯಾನಿಂಗ್ ಏನ್ ಮಾಡ್ತಾರೆ, 1862ರಲ್ಲಿ ಬನಾರಸಿನ ರಾಜ, ಪಟಿಯಾಲದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್ ಎಂಬ 3 ಭಾರತೀಯರನ್ನ ತನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೇಮಕವನ್ನು ಮಾಡ್ಕೊಂಡಿರ್ತಾನೆ. ಆದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಸದಸ್ಯರ ಸಂಖ್ಯೆಯನ್ನ ಇಲ್ಲಿ ಹೆಚ್ಚಿಸಲಾಗುತ್ತೆ. ಆ 3 ಇದ್ದವರ ಸಂಖ್ಯೆಯನ್ನ ಮತ್ತಿಷ್ಟು ಇಲ್ಲಿ ಹೆಚ್ಚಿಸಲಾಗುತ್ತೆ. ಜೊತೆಗೆ ಭಾರತದಲ್ಲಿ ಏನಾಗ್ಬೇಕು, ಚುನಾವಣೆ ನಡೆಸ್ಬೇಕ್ರಿ. ಚುನಾವಣೆ ನಡೆಸದೆ ಪಾರದರ್ಶಕ ಇಲ್ಲದೆ ನೀವು ಯಾವ ರೀತಿಯಾಗಿ ನೇಮಕ ಮಾಡ್ಕೊಳ್ತೀರಾ, ಹೌದಲ್ವಾ? ಇಂಪಾರ್ಟೆಂಟ್ ಅಲ್ವಾ ಚುನಾವಣೆ ನಡೆಸೋದು? ಈ ಚುನಾವಣೆ ನಡೆಸುವ ಮೂಲಕ ಏನ್ ಮಾಡುತ್ತೆ, ಈ ಒಂದು ಕಾಯ್ದೆ ಒಪ್ಪಿಗೆಯನ್ನು ನೀಡುತ್ತೆ. ಚುನಾವಣೆ ನಡೆಸುವ ಮೂಲಕ ಆಯ್ಕೆ ಮಾಡ್ಕೊಳ್ಳಿ ಅಂತ ಅಂದು. ಹಾಗಾಗಿರೋದ್ರಿಂದ ಭಾರತದಲ್ಲಿ ಚುನಾವಣಾ ಪದ್ಧತಿಯ ಆರಂಭಕ್ಕೆ ಇದು ಪ್ರಮುಖವಾಗಿರುವಂತಹ ಕಾಯ್ದೆ ಆಗಿದೆ. ಚುನಾವಣಾ ಆರಂಭಕ್ಕೆ ಪ್ರಮುಖವಾಗಿರುವಂತಹ ಇದು ಕಾಯ್ದೆ ಇದಾಗಿದೆ.
ಇಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಕಾರ್ಯಗಳನ್ನ ಹೆಚ್ಚಿಸಲಾಗುತ್ತೆ. ಈಗ ನೋಡಿ ಹಲವಾರು ಕಾರ್ಯಗಳಲ್ಲಿ ಬರ್ತವೆ ನೋಡಿ, ಆಯವ್ಯಯ ಪಟ್ಟಿ, ಚುನಾವಣಾ ಪದ್ಧತಿ ಮತ್ತು ಕಾರ್ಯಾಂಗಕ್ಕೆ ಪ್ರಶ್ನಿಸುವ ಅಧಿಕಾರ ಇವೆಲ್ಲವೂ ಕೂಡ ಜಾಸ್ತಿ ಆಗೋದ್ರಿಂದ ಇಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕಾರ್ಯಗಳನ್ನು ಹೆಚ್ಚಿಸಲಾಗೇ ಆಗುತ್ತೆ. ಮತ್ತೆ ನೋಡಿ ಹಾಗೆ ಇಲ್ಲಿ ನೋಡಿ ಆಯವ್ಯಯ ಪಟ್ಟಿಗಳ ಮೇಲೆ ಚರ್ಚಿಸುವ ಮತ್ತು ಕಾರ್ಯಾಂಗಕ್ಕೆ ಪ್ರಶ್ನೆಗಳನ್ನು ಕೇಳುವ ಅಧಿಕಾರ. ಈ ರೀತಿಯಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲಸ ಕಾರ್ಯಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅವಾಗ ಬರೀ ಕೇವಲ ಅಭಿಪ್ರಾಯವನ್ನ ಪಡೆದಾಗಿತ್ತು, ಅಭಿಪ್ರಾಯ ಮೂಲಕ ಆದೇಶವನ್ನು ಹೊರಡಿಸಬಹುದಾಗಿತ್ತು, ಇಷ್ಟೇ ಕೆಲಸ ಇತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ. ಆದ್ರೆ ಈಗ ಏನಾಗ್ತಾ ಹೋಯ್ತು, ಇವರಿಗೆ ಹಲವಾರು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿಗೆ ನೀಡಲಾಗುತ್ತೆ. ಹೆಚ್ಚಿಗೆ ನೀಡಿದಾಗ ಅಧಿಕಾರವನ್ನು ಕೂಡ ಜಾಸ್ತಿಯಾಗಿ ನೀಡಬೇಕಾಗುತ್ತೆ. ಇಷ್ಟು ಏನಂತಂದ್ರೆ ಈ ಒಂದು ಕಾಯ್ದೆಯ ಲಕ್ಷಣಗಳಾಗಿದ್ದು, ಇಲ್ಲಿ ಬರುವಂತದ್ದು ಏನಂದ್ರೆ ಭಾರತ ಕೌನ್ಸಿಲ್ ಕಾಯ್ದೆ 1919. ನಾವು ಇದನ್ನ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ನಾವು ಇಲ್ಲಿ ಅದನ್ನ ಕರಿತೀವಿ. ಈ ಕಾಯ್ದೆ ಜಾರಿ ಬರಬೇಕಾದಾಗ ಏನಾಗುತ್ತೆ, ಲಾರ್ಡ್ ಮಾರ್ಲೆ ಅವರು ಭಾರತದ ಒಂದು ಕಾರ್ಯದರ್ಶಿಗಳಾಗಿರ್ತಾರೆ, ಲಾರ್ಡ್ ಮಾರ್ಲೆ. ಅದೇ ರೀತಿಯಾಗಿ ಭಾರತದ ವೈಸ್ರಾಯ್ ಕೂಡ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕಂಡು ಬರುವಂತದ್ದು. ಈ ಕಾಯ್ದೆಯ ಅಡಿಯಲ್ಲಿ ಕೇಂದ್ರ ಶಾಸನಸಭೆಯ ಸದಸ್ಯರ ಸಂಖ್ಯೆಯನ್ನ 16ರಿಂದ ಏನ್ ಮಾಡ್ತಾರೆ ನೋಡಿ. ಈ ಕಾಯ್ದೆ ಅಡಿಯಲ್ಲಿ ಕೇಂದ್ರದಲ್ಲಿ ಒಂದು ಶಾಸನ ಸಭೆ ಇತ್ತು, ಈ ಶಾಸನ ಸಭೆಯ ಸದಸ್ಯರ ಸಂಖ್ಯೆ 16 ಇತ್ತು. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ 68ಕ್ಕೆ ಇಲ್ಲಿ ಹೆಚ್ಚಿಸಲಾಯಿತು. ಏಕಾಏಕಿ ಇಲ್ಲಿ ಏನ್ ಮಾಡ್ತಾರೆ 68ಕ್ಕೆ ಹೆಚ್ಚಿಸ್ತಾರೆ. ಅದರಲ್ಲಿ ಅಂದ್ರೆ ಈ 16 68 ಮಾಡ್ತಾರೆ. ಅದರಲ್ಲಿ 36 ಸದಸ್ಯರನ್ನ, ಈ 68ರಲ್ಲಿ 36 ಸದಸ್ಯರನ್ನ ಏನ್ ಮಾಡ್ತಾರೆ ಸರ್ಕಾರಿ ಸದಸ್ಯರಾಗಿದ್ದು ಮತ್ತು 32 ಜನ ಸರ್ಕಾರಿಯೇತರ ಸದಸ್ಯರಾಗಿ ಇಲ್ಲಿ ನಾಮಕರಣ ಅಥವಾ ನೇಮಕ ಆಗ್ತಾರೆ. ನೋಡಿ 68ರಲ್ಲಿ 36 ಜನ ಸದಸ್ಯರು ಸರ್ಕಾರಿ ಸದಸ್ಯರಾಗಿದ್ದು 32 ಜನ ಸರ್ಕಾರಿಯೇತರ ಅಂದ್ರೆ ಖಾಸಗಿ ಇಲ್ಲಿ ಸದಸ್ಯರಾಗಿ ಇಲ್ಲಿ ಆಯ್ಕೆ ಆಗಿರುವಂತದ್ದು. ಈ 32 ಮಂದಿ ಏನು ಸರ್ಕಾರಿಯೇತರ ಸದಸ್ಯರಾಗಿದ್ರು, ಈ ಸದಸ್ಯರ ಪೈಕಿ 5 ಮಂದಿ ಏನಾಗಬೇಕಾಗಿತ್ತು ನಾಮಕರಣಗೊಂಡ ಸದಸ್ಯರಾಗಿ ಇಲ್ಲಿ ಆಯ್ಕೆ ಆಗುವಂತದ್ದು. ನಾಮಕರಣಗೊಂಡ ಒಂದು ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಉಳಿದವರು ಏನಾಗಬೇಕಾಗಿತ್ತು ಪರೋಕ್ಷವಾಗಿ ಚುನಾವಣೆ ಮಾಡುವ ಮೂಲಕ ಅಥವಾ ಚುನಾಯಿಸುವ ಮೂಲಕವಾಗಿ ಆಯ್ಕೆಯನ್ನ ಆಗ್ತಾರೆ. ಈ ಒಂದು ಶಾಸನ ಸಭೆಯ ಆಯ್ಕೆಯಾದಂತಹವರ ಅವಧಿ ಎಷ್ಟಿತ್ತು 3 ವರ್ಷಗಳ ಕಾಲ ಇಲ್ಲಿ ಶಾಸನ ಸಭೆಯ ಅಧಿಕಾರಾವಧಿಯಲ್ಲಿ ಕಂಡು ಬರುವಂತದ್ದು. ನೋಡಿ ಇಲ್ಲಿ ಈ ಒಂದು ಪ್ರಮುಖ ಲಕ್ಷಣಗಳಾಗಿ ಇಲ್ಲಿ ವೈಸ್ರಾಯನಿಗೆ ಕಾರ್ಯನಿರ್ವಾಹಕ ಸಮಿತಿಗೆ ಒಬ್ಬ ಭಾರತೀಯರನ್ನ ನೇಮಕ ಮಾಡಬೇಕಾಗಿತ್ತು. ಏನಂದ್ರೆ ಕಾರ್ಯನಿರ್ವಾಹಕ ಒಂದು ಹುದ್ದೆಗೆ. ಈ ರೀತಿಯಾಗಿ ಈ ಹುದ್ದೆಗೆ ನೇಮಕ ಮಾಡುವಂತ ಈ ಹುದ್ದೆಗೆ ಪ್ರಥಮ ಬಾರಿಗೆ ಭಾರತೀಯರೇ ಆಗ್ಬೇಕಾಗಿತ್ತು. ಏನು ಒಂದು ಕಾರ್ಯನಿರ್ವಾಹಕ ಅಂದ್ರೆ ವೈಸ್ರಾಯರುವಂತಹ ಕಾರ್ಯನಿರ್ವಹಣೆ ಮಾಡುವಂತಹ ಒಂದು ಸಮಿತಿ ಇತ್ತಲ್ಲ, ಆ ಸಮಿತಿಗೆ ಏನ್ ಮಾಡಬೇಕಾಗಿತ್ತು ಭಾರತೀಯರನ್ನ ನೇಮಕ ಮಾಡ್ಕೊಳ್ಬೇಕಾಗಿತ್ತು. ಅದು ನೋಡಿ ಬಹಳ ಇಂಪಾರ್ಟೆಂಟ್, ಭಾರತೀಯರೇ ಇಲ್ಲಿ ಆಗ್ಬೇಕಾಗಿತ್ತು. ಈ ರೀತಿ ನಾಮಕರಣ ಮಾಡಲು ಪ್ರಥಮ ಬಾರಿಗೆ ಅವಕಾಶವನ್ನ ಈ ಕಾಯ್ದೆಯನ್ನು ನೀಡಲಾಯಿತು. ಈ ಪ್ರಕಾರವಾಗಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಏನಾಗ್ತಾರೆ ವೈಸ್ರಾಯರವರ ಕಾರ್ಯನಿರ್ವಾಹಕ ಸಮಿತಿಗೆ ಸದಸ್ಯರನ್ನಾಗಿ ನಾಮಕರಣ ಮಾಡಿಕೊಳ್ಳಲಾಗುತ್ತೆ. ನೋಡಿ ಯಾರಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ವೈಸ್ರಾಯರ ಕಾರ್ಯನಿರ್ವಾಹಕ ಸಮಿತಿಗೆ ಇಲ್ಲಿ ಆಯ್ಕೆ ಆಗ್ತಾರೆ. ಇವರು ಪ್ರಥಮ ಭಾರತೀಯರು ಆಗಿದ್ರು. ಜೊತೆಗೆ ಇವರಿಗೆ ಯಾವ ಒಂದು ಹುದ್ದೆಯನ್ನು ಕೊಳ್ಳಲಾಗುತ್ತೆ ಅಂದ್ರೆ ಇಲ್ಲಿ ಕಾನೂನು ಸದಸ್ಯರನ್ನಾಗಿ ಇವ್ರನ್ನ ನೇಮಕವನ್ನು ಮಾಡಿಕೊಳ್ಳಲಾಗುತ್ತೆ. ಯಾವುದಂದ್ರೆ ಕಾನೂನು ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳುವಂತದ್ದು. ಜೊತೆಗೆ ಬಾಂಬೆ, ಮದ್ರಾಸ್ ಮತ್ತು ಬೆಂಗಾಳ ಪ್ರಾಂತ್ಯಗಳಲ್ಲಿ ಕಾರ್ಯನಿರ್ವಾಹಕರ ಕೌನ್ಸಿಲ್ ಸಂಖ್ಯೆಗಳನ್ನ 4ಕ್ಕೆ ಇಳಿಸಲಾಗಿತ್ತು. ಅದರಲ್ಲಿ ಕೆಳಗಿಳಿಸಿದ್ರು, ಕಡಿಮೆ ಮಾಡಿದ್ರು. ಯಾಕಂದ್ರೆ ಆಡಳಿತವನ್ನ ಇಲ್ಲಿ ಕೇಂದ್ರೀಕರಣ ಮಾಡಬೇಕಾಗಿರೋದ್ರಿಂದ ಹೆಚ್ಚಿನ ರೀತಿಯಾಗಿರುವಂತಹ ಒಂದು ಕೆಲಸ ಕಾರ್ಯಗಳಿಗಾಗಿ ಸದಸ್ಯರ ಸಂಖ್ಯೆ ಹೆಚ್ಚಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಬಾಂಬೆ, ಮದ್ರಾಸ್, ಬೆಂಗಾಳ ಪ್ರಾಂತ್ಯಗಳಲ್ಲಿ ಈ ಕಾರ್ಯನಿರ್ವಾಹಕರ ಒಂದು ಕೌನ್ಸಿಲ್ಸ್ ನಲ್ಲಿರುವಂತಹ ಸಂಖ್ಯೆಯನ್ನ ಹೆಚ್ಚಿಸಬೇಕಾಗುತ್ತೆ. ಇಲ್ಲಿ ಏನ್ ಮಾಡ್ತಾರೆ ನೋಡಿ, ಪ್ರತ್ಯೇಕ ಮತದಾನದ ವರ್ಗದ ಕಲ್ಪನೆಯನ್ನ ಒಪ್ಪಿಕೊಳ್ತಾರೆ. ಪ್ರತ್ಯೇಕ ಮತದಾನದ ಒಂದು ಕಲ್ಪನೆಯನ್ನ ಇಲ್ಲಿ ಒಪ್ಪಿಕೊಳ್ಳುವಂಥದ್ದು. ಈ ಮೂಲಕವಾಗಿ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಮುಸ್ಲಿಮ್ಸರಿಗೆ ಏನ್ ಮಾಡ್ತಾರೆ ಕೋಮು ಪ್ರಾತಿನಿಧ್ಯದ ಪದ್ಧತಿಯನ್ನ ಜಾರಿಗೊಳಿಸ್ತಾರೆ. ಅಂದ್ರೆ ಅವರೇ ಎಲೆಕ್ಷನ್ ಇಟ್ಕೋಬೇಕು, ಅವರ ಜನಾಂಗವೇ ಓಟ್ ಹಾಕ್ಬೇಕಿತ್ತು, ಅವರಲ್ಲೇ ಯಾರಾದ್ರೂ ಒಬ್ರು ಗೆಲ್ಬೇಕಾಗಿತ್ತು. ಈ ರೀತಿಯಾಗಿ ಒಂದು ಕೋಮುವಾದವನ್ನ ಇಲ್ಲಿ ಒಪ್ಪುಗೊಳ್ತಾರೆ, ಕಾನೂನಾತ್ಮಕವಾಗಿ ಒಪ್ಪಿಕೊಂಡು ಅದನ್ನ ಜಾರಿಗೊಳಿಸ್ತಾರೆ. ಹಾಗಾಗಿ ಇದನ್ನ ಇಲ್ಲಿ ಲಾರ್ಡ್ ಮಿಂಟೋ ಅವರನ್ನು ನಾವು ಏನಂತ ಕರಿತೀವಿ, ಕೋಮು ಮತದಾರ ವರ್ಗದ ಪಿತಾಮಹ ಅಂತ ಕೂಡ ಇಲ್ಲಿ ಕರಿತೀವಿ. ಲಾರ್ಡ್ ಮಿಂಟೋ ಅವರನ್ನು ನಾವು ಇಲ್ಲಿ ಕೋಮುವಾದದ
ಒಂದು ಪಿತಾಮಹ ಅಥವಾ ಕೋಮುವಾದ ವರ್ಗದ ಪಿತಾಮಹ ಅಂತ ಕೂಡ ನಾವು ಇಲ್ಲಿ ಇದನ್ನ ಕರೆಯುವಂಥದ್ದು. ಮುಂದೆ ಭಾರತ ಸರ್ಕಾರ ಕಾಯ್ದೆ 1919 ಇಲ್ಲಿ ಏನಾಗುತ್ತೆ, ಒಂದು ಜಾರಿ ಆಗುತ್ತೆ. ಮಂಟೇಗೊ ಚಿಮ್ಸ್ಬರ್ಡ್ ವರದಿ ಅಂತ ನಾವು ಇದನ್ನ ಕರಿತೀವಿ. ನೋಡಿ, ಇಲ್ಲಿ 1919ರಲ್ಲಿ ಈ ಕಾಯ್ದೆಯಲ್ಲಿ ಹಲವಾರು ರೀತಿಯಾಗಿರುವಂತಹ ಲೋಪದೋಷಗಳನ್ನ ನಾವಿಲ್ಲಿ ಕಾಣ್ತೀವಿ. ಒಂದು ಪ್ರತ್ಯೇಕ ಮತದಾನದ ವರ್ಗ ಆಗಿರ್ಬೋದು, ಮತ್ತು ಕೆಲವೊಂದಿಷ್ಟು ಸ್ಥಳೀಯರಿಗೆ ಸಿಗಬೇಕಾಗಿರುವಂತಹ ಅವಕಾಶಗಳು ಕೂಡ ಸಿಕ್ಕಿರಲಿಲ್ಲ ಅನ್ನುವಂಥದ್ದಾಗಿರ್ಬೋದು, ಹಲವಾರು ರೀತಿಯಾಗಿರುವಂತಹ ಒಂದು ವಿಫಲಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ 1919ರ ಕಾಯ್ದೆಯಲ್ಲಿ ಜಾರಿ ಆಗುತ್ತೆ. ಇದನ್ನ ಇಲ್ಲಿ ಒಂದು ಪ್ರಮುಖವಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಸ್ವಯಂ ಆಡಳಿತದ ಬೇಡಿಕೆಯನ್ನ ರಾಷ್ಟ್ರೀಯ ಕಾಂಗ್ರೆಸ್ ಈ ಭಾರತದಲ್ಲಿ ಸ್ವಯಂ ಆಡಳಿತ ಬೇಡಿಕೆಯನ್ನ ಇಲ್ಲಿ ಇಡುವಂಥದ್ದು. ಹಾಗೆ ಜೊತೆಗೆ ಕ್ರಮೇಣವಾಗಿ ನಮಗೆ ಜವಾಬ್ದಾರಿಯುತವಾಗಿರುವಂತಹ ಸರ್ಕಾರವನ್ನ ಜಾರಿ ಮಾಡಬೇಕು ಅಂತ ಬೇಡಿಕೆಯನ್ನ ಇಲ್ಲಿ ಇಡಕ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ನಾವೇ ಸ್ವಯಂವಾಗಿ ಆಡಳಿತವನ್ನು ನಡೆಸಬೇಕು, ಮತ್ತೆ ನಮಗೆ ಭಾರತದಲ್ಲಿ ನಮ್ಗೆ ಜವಾಬ್ದಾರಿಯುತವಾಗಿರುವಂತಹ ಒಂದು ಸರ್ಕಾರ ರಚನೆ ಮಾಡಬೇಕಾಗಿದೆ. ಹಾಗಾಗಿ ನಮ್ಗೆ ನೀವು ಅನುವು ಮಾಡಿಕೊಡಿ ಅಂತ ಹೇಳಿ ಏನ್ ಮಾಡ್ತಾರೆ, ತಮ್ಮ ವರದಿಯನ್ನ, ತಮ್ಮ ಆದೇಶವನ್ನ ಅಥವಾ ತಮ್ಮ ಒಂದು ಬೇಡಿಕೆಯ ಪಟ್ಟಿಯನ್ನ ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಇಲ್ಲಿ ಸಲ್ಲಿಸ್ತಾರೆ. ಈ ರೀತಿಯಾಗಿ ಜಾರಿಯಾಗುತ್ತೆ 1919ರ ಮಂಟೇಗೊ ಚಿಮ್ಸ್ಬರ್ಡ್ ವರದಿ. ನೋಡಿ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಶಾಸಕಾಂಗದ ಅಧಿಕಾರವನ್ನ, ಈ ಶಾಸನಗಳನ್ನು ಮಾಡುವಂತಹ ಶಾಸಕಾಂಗದ ಅಧಿಕಾರವನ್ನ ಕೇಂದ್ರದ ವಿಷಯಗಳು ಮತ್ತು ಪ್ರಾಂತೀಯ ವಿಷಯಗಳಂತ 2 ಭಾಗಗಳನ್ನಾಗಿ ಮಾಡ್ತಾರೆ. ಕೇಂದ್ರ ಪಟ್ಟಿ ಮತ್ತು ನಾವು ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ನಾವೇನ್ ಕರಿತೀವಿ, ಆ ರೀತಿಯಾಗಿ ಈ ಒಂದು 1919ರಲ್ಲಿ ಏನ್ ಮಾಡ್ತಾರೆ, ಶಾಸಕಾಂಗದ ಅಧಿಕಾರವನ್ನ ಕೇಂದ್ರದ ವಿಷಯಗಳಂತ ಒಂದು ಸಪರೇಟ್ ಮಾಡ್ಕೊಳ್ತಾರೆ ಮತ್ತು ಪ್ರಾಂತೀಯ ವಿಷಯಗಳಂತ 2 ಭಾಗಗಳನ್ನಾಗಿ ಇಲ್ಲಿ ಮಾಡ್ತಾರೆ. ಟೋಟಲ್ ಆಗಿ ಇಲ್ಲಿ 2 ಭಾಗಗಳನ್ನಾಗಿ ಇಲ್ಲಿ ಮಾಡಿಕೊಳ್ಳುವಂಥದ್ದು ನಾವು ಇಲ್ಲಿ ಕಾಣಬಹುದು. ಜೊತೆಗೆ ವಿದೇಶಾಂಗ ವ್ಯವಹಾರಗಳನ್ನ ಮತ್ತು ರಕ್ಷಣೆ ಮುಂತಾದ ಮಹತ್ವಯುತವಾಗಿರುವಂತಹ ವಿಷಯಗಳ ಮೇಲೆ ಕಾನೂನನ್ನು ಮಾಡೋ ಅಧಿಕಾರ ಕೇಂದ್ರ ಸರ್ಕಾರವೇ ಇಟ್ಕೊಳ್ಳುತ್ತೆ. ಈಗೂ ಕೂಡ ಕೇಂದ್ರ ಸರ್ಕಾರವೇ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ತುಂಬಾ ಮಹತ್ವವಾಗಿರುವಂತದ್ದು. ಕೇವಲ ಈ ರಾಜ್ಯ ಸರ್ಕಾರಗಳು ಅಥವಾ ಪ್ರಾಂತೀಯ ಸರ್ಕಾರಗಳು ಅದನ್ನ ಸರಿಯಾಗಿ ನಿರ್ವಹಿಸೋದಕ್ಕಾಗೋದಿಲ್ಲ, ಮತ್ತು ಇಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇರುವುದರಿಂದ ಮತ್ತು ಕೇಂದ್ರವೇ ಬಲಿಷ್ಠವಾಗಿದೆ. ಯಾವಾಗಲೂ ಕೇಂದ್ರ ಕಡೆ ಬಲಿಷ್ಠವಾಗಿರ್ತದೆ. ಹಾಗಾಗಿ ಈ ಕೇಂದ್ರವೇ ಅತ್ಯಂತ ಮುಖ್ಯವಾಗಿರುವಂತಹ ವಿಷಯಗಳ ಮೇಲೆ ಕಾನೂನನ್ನ ಮಾಡುವಂತಹ ಒಂದು ಅಧಿಕಾರವನ್ನು ಇಲ್ಲಿ ಹೊಂದಿರುವಂತದ್ದು. ಇಲ್ಲಿ ಕೂಡ ಹಾಗೆ ಆಗಿದೆ. ಇಲ್ಲಿ ಪ್ರಾಂತೀಯ ವಿಷಯಗಳು ಅಂದ್ರೆ ಇಲ್ಲಿ ಕೇಂದ್ರದ ವಿಷಯಗಳು ಒಂದಾಯ್ತು ಮತ್ತು ಪ್ರಾಂತೀಯ ವಿಷಯಗಳು ಅಂತ 2 ಭಾಗಗಳಾದವು. ಇಲ್ಲಿ ಪ್ರಾಂತೀಯ ವಿಷಯಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ, ವರ್ಗಾಯಿಸಲ್ಪಟ್ಟ ವಿಷಯಗಳು ಮತ್ತು ಮೀಸಲು ವಿಷಯಗಳಂತ 2 ಭಾಗಗಳಾಗಿ ಕಂಡು ಬರ್ತವೆ. ಇಲ್ಲಿ ಮಂತ್ರಿಗಳ ನೆರವಿನಿಂದ ಏನ್ ಮಾಡ್ತಾರೆ, ರಾಜ್ಯಪಾಲರು ವರ್ಗಾಯಿಸಲ್ಪಟ್ಟ ವಿಷಯಗಳು ಹಾಗೂ ಮೀಸಲು ವಿಷಯಗಳು ನಿರ್ವಹಿಸುವ ಜವಾಬ್ದಾರಿಯನ್ನ ರಾಜ್ಯಪಾಲ ಮತ್ತು ಕಾರ್ಯನಿರ್ವಾಹಕ ಮಂಡಳಿಗೆ ನೀಡಲಾಗುತ್ತೆ. ಅಂದ್ರೆ ಮಂತ್ರಿಗಳ ನೆರವಿನಿಂದ ರಾಜ್ಯಪಾಲರು ಈ 2 ಅಂದ್ರೆ ವರ್ಗಾಯಿಸಲ್ಪಟ್ಟ ಮತ್ತು ಮೀಸಲು ವಿಷಯಗಳನ್ನ ನಿರ್ವಹಿಸುವಂತಹ ಜವಾಬ್ದಾರಿಯನ್ನ ರಾಜ್ಯಪಾಲರು ಕಾರ್ಯನಿರ್ವಾಹಕ ಮಂಡಳಿ ಅಂದ್ರೆ ಆ ಸಮಿತಿಗೆ ಏನ್ ಮಾಡ್ತಾರೆ, ಈ ಅಧಿಕಾರವನ್ನು ಇಲ್ಲಿ ನೀಡ್ತಾರೆ. ಈ ಮೂಲಕವಾಗಿ ಮತ್ತೆ ವಾಪಸ್ ಏನಾಗುತ್ತೆ, ದ್ವಿಸರ್ಕಾರ ಪದ್ಧತಿ ಇಲ್ಲಿ ಕಂಡು ಬರುತ್ತೆ. ದ್ವಿಸರ್ಕಾರ ಪದ್ಧತಿ ಏನ್ ಮಾಡುತ್ತೆ, ವಾಪಸ್ ಇಲ್ಲಿ ಕಂಡು ಬರುವಂತದ್ದು. ಅಂದ್ರೆ ಕೇಂದ್ರ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿ, ಪ್ರಾಂತ್ಯಗಳಲ್ಲಿ ವರ್ಗಾಯಿಸಲ್ಪಟ್ಟಂತದ್ದು ಮತ್ತು ಇನ್ನೊಂದು ಮೀಸಲು ವಿಷಯಗಳಾಗಿ ಇಲ್ಲಿ ರಾಜ್ಯಪಾಲರು ಅಂದ್ರೆ ಗವರ್ನರ್ ಮತ್ತೆ ಕಾರ್ಯನಿರ್ವಾಹಕ ಮಂಡಳಿ ಏನಿತ್ತು ಇಲ್ಲಿ ಅವರಿಗೆ ಅಧಿಕಾರವನ್ನ ಇಲ್ಲಿ ಕೊಡ್ತಾರೆ, ಅದನ್ನ ನಿರ್ವಹಿಸಬೇಕು ಅಂತ ಹೇಳ್ತಾರೆ. ಈ ಮೂಲಕ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಪ್ರಥಮವಾಗಿ ಜಾರಿಗೆ ಬರಲಾಯಿತು. ಮೇಲ್ಮನೆಯನ್ನ ನಾವು ಕೌನ್ಸಿಲ್ ಅಪ್ಸೆಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಕೆಳಮನೆಯನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೆಯೋದಕ್ಕೆ ಪ್ರಾರಂಭವನ್ನ ಮಾಡ್ತೀವಿ. ಇವು ಯಾವ ಕಾಯ್ದೆ ಅನ್ನೋದು ನೀವು ಪ್ರಮುಖವಾಗಿ ತಿಳ್ಕೊಬೇಕು. ತುಂಬಾ ಕನ್ಫ್ಯೂಸ್ ಆಗ್ಬಾರ್ದು. 1919ನ ಕಾಯ್ದೆನ ಅಥವಾ ಯಾವ ಕಾಯ್ದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಕನ್ಫ್ಯೂಸ್ ಆಗಿ ನೋಡ್ಬೇಕು. ಇಲ್ಲಿ ವೈಸ್ರಾಯ್ ಅವರ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿರುವ 6 ಸದಸ್ಯರಲ್ಲಿ ಈ ವೈಸ್ರಾಯ್ ಅವರಂತ ಒಂದು ಕಾರ್ಯನಿರ್ವಾಹಕ ಮಂಡಳಿ ಏನಿತ್ತು ನೋಡಿ, ಇದೇ ಕಾರ್ಯನಿರ್ವಾಹಕ ಮಂಡಳಿಗೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಆಯ್ಕೆಯಾಗಿರ್ತಾರೆ. ಕಾನೂನು ಸಲಹೆಗಾರಾಗಿ ಅಥವಾ ಕಾನೂನು ಸದಸ್ಯರಾಗಿ ಸೇರ್ಪಡೆ ಆಗಿರ್ತಾರೆ. ಒಟ್ಟಾರೆ ಹಾಗಾದ್ರೆ ಈ ಕೌನ್ಸಿಲ್ಸ್ ನಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ 6 ಜನ ಸದಸ್ಯರು ಇರ್ತಾರೆ. ಈ 6 ಜನ ಸದಸ್ಯರಲ್ಲಿ ಸೇನಾಪಡೆಯ ಮುಖ್ಯಸ್ಥರನ್ನ ಹೊರತುಪಡಿಸಿ 3 ಮಂದಿ ಭಾರತೀಯರೇ ಆಗ್ಬೇಕಂತ ಈ ಒಂದು ಕಾಯ್ದೆ ಹೇಳ್ತಾರೆ. ನೋಡಿ, ಬಹಳ ಇಂಪಾರ್ಟೆಂಟ್. ಅವಾಗ ಒಬ್ರು ಇದ್ರು, ಈಗ ಇನ್ನೂ ಎಕ್ಸ್ಟ್ರಾ ಆಗಿ 3 ಏನಾಗ್ತಾರೆ, ಇಲ್ಲಿ ಭಾರತೀಯರಲ್ಲಿ ಕಂಡು ಬರ್ತಾರೆ.
ಜೊತೆಗೆ ಈಗ ಏನ್ ಮಾಡ್ತಾರೆ, ಲಂಡನ್ನಿನಲ್ಲಿ ಭಾರತೀಯರಿಗೆ ಹೈ ಕಮಿಷನರ್ ಎಂಬ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿಸಲಾಗುತ್ತೆ. ಲಂಡನ್ ನಲ್ಲಿ ಭಾರತೀಯರಿಗಾಗಿ ಒಂದು ಹೈ ಕಮಿಷನರ್ ಎಂಬ ಒಂದು ಹುದ್ದೆಯನ್ನ ಇಲ್ಲಿ ಸೃಷ್ಟಿಸಲಾಗುತ್ತೆ. ಇದೊಂದು ಹುದ್ದೆ ನೋಡಿ, ಪ್ರಮುಖವಾಗಿ ಹುದ್ದೆ, ಇದು ಸಮಿತಿ ಅಲ್ಲ, ಹುದ್ದೆಯನ್ನು ಸೃಷ್ಟಿಸಲಾಗಿದೆ. ಹಾಗೆ ಈ ಹಿಂದೆ ಇದ್ದ ಭಾರತದ ಕಾರ್ಯದರ್ಶಿಗಳಿಗೆ, ಈ ಭಾರತದ ಕಾರ್ಯದರ್ಶಿ ಏನ್ ನಿರ್ವಹಿಸುತ್ತಿದ್ದಂತಹ ಕೆಲವು ಮತ್ತು ಪ್ರಮುಖವಾಗಿರುವಂತಹ ಕಾರ್ಯಗಳನ್ನ ಇಲ್ಲಿ ಹೈ ಕಮಿಷನರ್ಗೆ ಏನ್ ಮಾಡ್ತಾರೆ, ವರ್ಗಾಯಿಸ್ತಾರೆ. ನೋಡಿ, ಇಲ್ಲಿ ಭಾರತದ ರಾಜ್ಯ ಕಾರ್ಯದರ್ಶಿಗೆ ಅಥವಾ ಭಾರತದ ಕಾರ್ಯದರ್ಶಿ ಏನ್ ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಕೂಡ ಪ್ರಮುಖವಾಗಿದ್ರು. ಇವರು ಕೂಡ ನಿರ್ಧಾರಗಳನ್ನ ಮತ್ತು ಆದೇಶಗಳನ್ನು ಹೊರಡಿಸುವ ಅಧಿಕಾರ ಹೊಂದಿದ್ರು. ಆದ್ರೆ ಇಂಗ್ಲೆಂಡ್ ನಲ್ಲಿ ಏನ್ ಮಾಡ್ತಾರೆ, ಮತ್ತೊಂದು ಹೊಸ ಹುದ್ದೆಯನ್ನ ಇಲ್ಲಿ ತಯಾರು ಮಾಡ್ತಾರೆ, ಅದೇ ಹೈ ಕಮಿಷನರ್. ಈ ಹೈ ಕಮಿಷನರ್ ಒಂದು ಕಾಯ್ದೆಯನ್ನ ಅಥವಾ ಹುದ್ದೆಯನ್ನ ಒಂದು ನಿರ್ಮಾಣ ಮಾಡುವ ಮೂಲಕವಾಗಿ ಒಂದು ಭಾರತದ ಕಾರ್ಯದರ್ಶಿ ಇದ್ದಂತಹ ಒಂದಿಷ್ಟು, ಅಂದ್ರೆ ಬಹಳ ಪ್ರಮುಖವಾಗಿರುವಂತಹ, ಅಷ್ಟು ಅಲ್ಲ, ಕೆಲವೊಂದಿಷ್ಟು ಒಂದು ಕೆಲಸಗಳನ್ನ ಹೈ ಕಮಿಷನರ್ಗೆ ವರ್ಗಾಯಿಸ್ತಾರೆ. ಈ ಕಾಯ್ದೆಯ ಮೂಲಕ 1926ರಲ್ಲಿ ಕೇಂದ್ರ ಲೋಕಸೇವಾ ಆಯೋಗವನ್ನು ಕೂಡ ಇಲ್ಲಿ ಸ್ಥಾಪಿಸಲಾಗುತ್ತೆ. ಮತ್ತೆ ಕೇಂದ್ರದ ಒಂದು ಆಯವ್ಯಯ ಪಟ್ಟಿಯಿಂದ ಪ್ರಾಂತೀಯ ಆಯವ್ಯಯ ಪಟ್ಟಿಯನ್ನು ಕೂಡ ಪ್ರಥಮ ಬಾರಿಗೆ ಇಲ್ಲಿ ಬೇರ್ಪಡಿಸ್ತಾರೆ. ನೋಡಿ, ಕೇಂದ್ರದ ಆಯವ್ಯಯ ಪಟ್ಟಿ ಏನಿತ್ತು, ಆ ಆಯವ್ಯಯ ಪಟ್ಟಿಯಿಂದ ಪ್ರಾಂತೀಯವಾಗಿ ಇಲ್ಲಿ 2 ಭಾಗ ಮಾಡ್ತಾರೆ. ಆಗ್ಲೇ ನಾನು ಇಲ್ಲಿ ಹೇಳಿದೆ, ಈಗ ನೋಡಿ, ಇಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಜಾರಿಗೆ ಬರುತ್ತೆ ಅಂತಂತಾರೆ. ಹೌದಾ, ದ್ವಿಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ಬರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ವಿಷಯಗಳನ್ನ ಕೇಂದ್ರ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿಗಳನ್ನ ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಾರೆ, ಬದಲಾವಣೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಲಸ ಕಾರ್ಯಗಳು ಕೂಡ ಬದಲಾವಣೆಗಳಾಗ್ತವೆ. ನೋಡಿ, ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಜಿಲ್ಲೆಯಲ್ಲಿ ಇನ್ನೊಂದು ಜಿಲ್ಲೆನ 2 ಭಾಗಗಳಾಗಿ ಮಾಡಿದಾಗ ಅಲ್ಲಿ ಸಂಪೂರ್ಣವಾಗಿ ಬೇರೆ ಬೇರೆನೇ ಆಗ್ತಾವಲ್ಲ ಅವು. ಅಲ್ಲಿ ಜಿಲ್ಲಾ ಕಚೇರಿ ಬೇರೆ ಆಗುತ್ತೆ, ಮತ್ತೆ ಅಲ್ಲಿ ತಾಲೂಕು ಕಚೇರಿಗಳು ಬೇರೆ ಆಗ್ತವೆ. ಈ ರೀತಿಯಾಗಿ ಯಾವ ರೀತಿಯಾಗಿ ಇಲ್ಲಿ ಬೇರ್ಪಡಿಸ್ತವೆ ಮತ್ತು ಬದಲಾವಣೆ ಆಗ್ತವೆ, ಅದೇ ರೀತಿಯಾಗಿ ಇಲ್ಲಿ ಕೂಡ ಕೇಂದ್ರ ಆಯವ್ಯಯ ಪಟ್ಟಿ ಮತ್ತು ಪ್ರಾಂತೀಯ ಆಯವ್ಯಯ ಪಟ್ಟಿಗಳು ಇಲ್ಲಿ ಸಂಪೂರ್ಣವಾಗಿ ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸುವಂತವು. ಇಷ್ಟು ಏನಂದ್ರೆ ಈ ಒಂದಿಷ್ಟು ಕಾಯ್ದೆಗಳ ಪ್ರಮುಖವಾಗಿರುವಂತಹ ಉದ್ದೇಶಗಳು. ಈಗ ನೋಡಿ, ಸೈಮನ್ ಆಯೋಗ ಬರುತ್ತೆ ಇಲ್ಲಿ. ಈ ಸೈಮನ್ ಆಯೋಗ ಏನ್ ಮಾಡುತ್ತೆ ಅಂದ್ರೆ, ಈ 1919ರ ಕಾಯ್ದೆಯ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿದ ಅಂತ ಇಲ್ಲಿ ವರದಿಯನ್ನು ನೀಡಬೇಕು. ನೋಡಿ, ಪ್ರತಿಯೊಂದು ಕೂಡ ಸರ್ಕಾರಿ ಕಚೇರಿ ಅನ್ಕೊಳ್ಳೋಣ, ಪ್ರಸ್ತುತವಾಗಿರುವಂತಹ ಸರ್ಕಾರಿ ಕಚೇರಿಗಳು ಪ್ರತಿ 1 ವರ್ಷದ ತರವಾಗಿ ತಮ್ಮ ವರದಿಯನ್ನ ಇಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಿರುತ್ತೆ. ಯಾಕಂದ್ರೆ ಯಾವ್ಯಾವ ರೀತಿಯಾಗಿ ನೀವು ಕಾರ್ಯನಿರ್ವಹಿಸಿದ್ರಿ, ಎಷ್ಟು ಬದಲಾವಣೆ ಆಯ್ತು, ಎಷ್ಟು ಅಭಿವೃದ್ಧಿಯಲ್ಲಿ ನೀವು ಕಾರ್ಯ ತೊಡಗಿದ್ರಿ, ನಿಮ್ಮ ಕಾರ್ಯಗಳು ಏನು, ಈ ರೀತಿಯಾಗಿ ಸರ್ಕಾರಗಳಿಗೆ ವರದಿಯನ್ನು ಒಪ್ಪಿಸ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಸೈಮನ್ ಆಯೋಗ ಕೂಡ ಬರುತ್ತೆ 1927ರಲ್ಲಿ. ಯಾಕೆ ಬರುತ್ತೆ ಅಂದ್ರೆ, ಈ 1919ರ ಏನು ಕಾಯ್ದೆ ಜಾರಿಯಾಗಿತ್ತಲ್ಲ, ಈ ಕಾಯ್ದೆ ಏನೇನ್ ಕೆಲಸ ಮಾಡಿದೆ ಭಾರತದಲ್ಲಿ, ಇದರ ಕಾರ್ಯನಿರ್ವಹಣೆ ಹೇಗಿತ್ತು, ಅಭಿವೃದ್ಧಿ ಆಯ್ತಾ ಅಥವಾ ಟೀಕೆ ಪ್ರಹಾರಗಳಿಂದ ತುಂಬಿಕೊಂಡಿದೆನಾ ಅಥವಾ ಭಾರತೀಯರಿಗೆ ಇಷ್ಟ ಆಯ್ತಾ, ಏನು ಸಂಪೂರ್ಣವಾಗಿ ಒಂದು ಡಾಟಾವನ್ನು ಕಲೆಕ್ಟ್ ಮಾಡೋದಕ್ಕೆ ಈ ಸೈಮನ್ ಆಯೋಗವನ್ನ ಬ್ರಿಟಿಷ್ ಸರ್ಕಾರ ಪಾಸ್ ಮಾಡುತ್ತೆ. ಈ ರೀತಿಯಾಗಿ ಈ ಸೈಮನ್ ಆಯೋಗ ಭಾರತಕ್ಕೆ ಬರುತ್ತೆ. ನೋಡಿ, ಇದರ ಒಂದು ಸೈಮನ್ ಆಯೋಗದ ಒಂದು ಶಿಫಾರಸುಗಳಿರ್ತವೆ. ಶಿಫಾರಸುಗಳಂದ್ರೆ ಈ ರೀತಿ ಆಗ್ಬೇಕಾಗಿತ್ತು, ಅದು ಈ ರೀತಿ ಆಗ್ಬೇಕು, ಈ ರೀತಿ ಬದಲಾವಣೆಗಳಾಗಬೇಕು ಅನ್ನೋಂಥದ್ದು. ಆ ರೀತಿಯಾಗಿಂತ ಪ್ರಮುಖ ಶಿಫಾರಸುಗಳೇನಂದ್ರೆ, ಇಲ್ಲಿ ದ್ವಿಸರ್ಕಾರ ಪದ್ಧತಿ ಏನಿತ್ತಲ್ಲ, ಈ ಆಡಳಿತ ವಿಫಲವಾಗುತ್ತಾ ಹೋಗುವಂತಹ ಸಂದೇಹಗಳು ಕಂಡು ಬರೋದ್ರಿಂದ ಇದನ್ನು ರದ್ದುಗೊಳಿಸ್ಬಿಡಿ ಅಂತ ಹೇಳಿ ಒಂದು ಶಿಫಾರಸನ್ನು ಕೊಡುತ್ತೆ. ಪ್ರಾಂತೀಯ ಆಡಳಿತ ಸಂಪೂರ್ಣ ನಿಯಂತ್ರಣವನ್ನ, ಈ ಪ್ರಾಂತೀಯ ಆಡಳಿತ ಏನಿತ್ತಲ್ಲ, ಇದರ ಸಂಪೂರ್ಣ ನಿಯಂತ್ರಣವನ್ನ ಏನ್ ಮಾಡ್ಬೇಕು, ಮಂತ್ರಿಗಳಿಗೆ ನೀಡಿ, ಮಂತ್ರಿಗಳೇ ಇದಕ್ಕೆ ಒಂದು ಫೈನಲ್ ಆಗಿರುವಂತಹ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತೆ ಅಧಿಕಾರವನ್ನು ಕೊಡಿ ಅಂತ ಹೇಳುತ್ತೆ. ಜೊತೆಗೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅನ್ನೋ ಕೂಗು ಈಗಾಗಲೇ ಇಲ್ಲಿ ಕೂಗಿರ್ತದೆ. ಈ 1900 ಮುಂದಿನ ಕಾಲಘಟ್ಟಗಳಲ್ಲಿ ಭಾರತಕ್ಕೆ ಸ್ವಯಂ ಆಗಿರುವಂತಹ ಒಂದು ಸ್ವಾತಂತ್ರ್ಯ ಬೇಕು ಮತ್ತು ಸ್ವಯಂ ಅಧಿಕಾರ ಬೇಕಂತ ಹೋರಾಟಗಳು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ನಡೀತಾನೆ ಇರ್ತವೆ. ಹಾಗಾಗಿ ಇಲ್ಲಿ ಒಂದು ಶಿಫಾರಸು ಮಾಡುತ್ತೆ, ಭಾರತಕ್ಕೆ ಸಂವಿಧಾನ ಬೇಕು. ಹಾಗಾಗಿ ಈ ವಿಷಯಗಳನ್ನ ನೀವು ಎಲ್ಲಿ ಒಂದು ವಿಚಾರ ಮಾಡ್ಬೇಕಂದ್ರೆ ದುಂಡು ಮೇಜಿನ ಪರಿಷತ್ನಲ್ಲಿ, ಅಂದ್ರೆ 1930ರಿಂದ 1932ರಲ್ಲಿ ಈ ದುಂಡು ಮೇಜಿನ ಪರಿಷತ್ ನಡೆದಿರುತ್ತೆ. ಇದನ್ನ ರೌಂಡ್ ಟೇಬಲ್ ಮೀಟಿಂಗ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಅಲ್ಲಿ ಈ ಒಂದು ಭಾರತ ಸಂವಿಧಾನಕ್ಕೆ ಬೇಕಾಗಿರುವಂತಹ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಅಂತ ಹೇಳಿ ಈ ಒಂದು ಶಿಫಾರಸನ್ನು ಇಲ್ಲಿ ಕೊಡುತ್ತೆ. ಆದ್ರೆ ಇಲ್ಲಿ ಈ ಸೈಮನ್ ಆಯೋಗ ನೋಡಿ, ಈ ಸೈಮನ್ ಆಯೋಗದಲ್ಲಿ ಈ ಸದಸ್ಯರು ಇರ್ಬೇಕಲ್ವಾ, ಈ ಸದಸ್ಯರಲ್ಲಿ ಒಬ್ಬ ಭಾರತೀಯನೂ ಇರಲಿಲ್ಲ. ಇದೆಲ್ಲ ಸಂಪೂರ್ಣವಾಗಿ ಬ್ರಿಟಿಷರಿಂದ ಅಥವಾ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಿಳಿಯರು ಅಂತ ಕರಿತೀವಿ ನಾವು, ಬಿಳಿಯರಿಂದ ಕೂಡಿರುವಂತ ಒಂದು ಆಯೋಗ ಆಗಿರುತ್ತೆ. ಹಾಗಾಗಿ ಇದರ ಶಿಫಾರಸುಗಳನ್ನಾಗಲಿ ಅಥವಾ ಬರೋದಕ್ಕೆ ಕೂಡ ಏನ್ ಮಾಡ್ತಾರೆ, ಇಲ್ಲಿ ಅವರನ್ನ ವ್ಯಂಗ್ಯವಾಡ್ತಾರೆ, ಜೊತೆಗೆ ಅವರನ್ನ ಬಹಿಷ್ಕಾರ ಕೂಡ ಇಲ್ಲಿ ಮಾಡ್ತಾರೆ. ಸೈಮನ್ ಆಯೋಗ ಇಲ್ಲಿ 1927 ಅಂತ ನಾವು ಹೇಳ್ತೀವಿ. ಇದು ಒಂದು 1927ರ
ಸೈಮನ್ ಆಯೋಗದ ಪ್ರಮುಖ ಶಿಫಾರಸುಗಳಾಗಿದ್ವು. ಆಮೇಲೆ ಇಲ್ಲಿ ಇತರ ಬೆಳವಣಿಗೆ ಕೂಡ ಇಲ್ಲಿ ಆಗ್ತವೆ. ನೋಡಿ 1927ರಲ್ಲಿ ಅಂದಾಗ ನಮ್ಗೆ ಸ್ವಾತಂತ್ರ್ಯ ಬೇಕಾಗಿತ್ತು ಮತ್ತು ಸ್ವಯಂ ಆಡಳಿತ ಬೇಕಾಗಿತ್ತು. ಭಾರತಕ್ಕೆ ಭಾರತೀಯರಿಂದ ರಚಿತವಾಗಿರುವಂತಹ ಒಂದು ಸಂವಿಧಾನದ ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ವಿ. ನೋಡಿ, ಇಲ್ಲಿ ಲಕ್ನೋದಲ್ಲಿ ಒಂದು ಸಮಾವೇಶಗೊಳ್ಳುತ್ತೆ. ಈ ಲಕ್ನೋದಲ್ಲಿ ಸಮಾವೇಶಗೊಂಡ ಸರ್ವಪಕ್ಷ ಸಮ್ಮೇಳನದಲ್ಲಿ ಮೋತಿಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ನಿರ್ಮಿಸಲಾಗಿತ್ತು. ನೋಡಿ, ಇಲ್ಲಿ ಸೈಮನ್ ಆಯೋಗ ಬಂದ ಸಂದರ್ಭದಲ್ಲಿ ನಾವು ಬಹಿಷ್ಕರಣೆ ಮಾಡ್ತೀವಿ. ಆಗ ಏನ್ ಮಾಡ್ತೀವಿ ಅಂದ್ರೆ, ನಾವೇ ಭಾರತೀಯರಿಂದ ಯಾಕೆ ನಾವು ಸಂವಿಧಾನ ರಚನೆ ಮಾಡಬಾರ್ದು ಅಂತ ಲಕ್ನೋದಲ್ಲಿ ಒಂದು ಸಮಾವೇಶದಲ್ಲಿ ಇದರ ಒಂದು ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಈ ಮೋತಿಲಾಲ್ ನೆಹರು. ಆದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಯಾಕಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಪ್ರತ್ಯೇಕವಾಗಿರುವಂತಹ ಪಾಕಿಸ್ತಾನ ಬೇಕು ನಮ್ಗೆ ಅಂತ ಹೇಳಿ ಹೋರಾಟವನ್ನು ಮಾಡ್ತಾರೆ. ಹಾಗಾಗಿ ಇದು ಕೂಡ ಸಕ್ಸಸ್ ಆಗೋದಿಲ್ಲ. ಜೊತೆಗೆ ಈ ಸಮಿತಿ ಏನ್ ಮಾಡುತ್ತೆ, ಡೊಮಿನಿಯನ್ ಸ್ಥಾನಮಾನದ ಮಾದರಿಯಲ್ಲಿ ಭಾರತಕ್ಕೆ ಸ್ವಯಂ ಆಡಳಿತ ಅಧಿಕಾರ ನೀಡಬೇಕಂತ ತನ್ನ ವರದಿಯನ್ನ ತಿಳಿಸುತ್ತೆ. ಆದ್ರೂ ಕೂಡ ಇದು ಫೇಲ್ಯೂರ್ ಆಗುತ್ತೆ. ಜೊತೆಗೆ 1929ರಲ್ಲಿ ಲಾಹೋರ್ ಅಧಿವೇಶನ, ಇದು ಬಹಳ ಪ್ರಮುಖವಾಗುತ್ತೆ. ಈ ಲಾಹೋರ್ ಅಧಿವೇಶನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡುತ್ತೆ, ಸಂಪೂರ್ಣ ಗೊತ್ತುವಳಿಯನ್ನ ಪಡಿಸುವುದರ ಮೂಲಕ ಪೂರ್ಣ ಸ್ವರಾಜ್ಯವನ್ನು ಇಲ್ಲಿ ಅಂಗೀಕರಿಸುತ್ತೆ. ಪೂರ್ಣ ಸ್ವರಾಜ್ಯವನ್ನ ಇಲ್ಲಿ ಸಂಬಂಧಿಸಿದಂತೆ ಆ ಗೊತ್ತುವಳಿಯನ್ನು ಇಲ್ಲಿ ಅಂಗೀಕರಿಸುತ್ತೆ. ಜೊತೆಗೆ ಇಲ್ಲಿ 1931ರಲ್ಲಿ ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದ ನಡೀತು. ಈ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ಯಾಕೆ ನಡೀತದೆ ಅಂದ್ರೆ, ಇವರು ದುಂಡು ಮೇಜಿನ ಒಂದು ಸಮ್ಮೇಳನಕ್ಕೆ ಅಂದ್ರೆ ರೌಂಡ್ ಟೇಬಲ್ ಮೀಟಿಂಗ್ ಇವರು ಅಟೆಂಡ್ ಆಗಿರಲ್ಲ. ಹಾಗಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು, ಮತ್ತೆ ಸ್ವಾತಂತ್ರ್ಯ ಕೊಡ್ಬೇಕು, ಸಂವಿಧಾನವನ್ನು ಒಂದು ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹಲವಾರು ರೀತಿಯಾದ ಒಪ್ಪಂದಗಳು ನಡೀತವೆ 1931ರಲ್ಲಿ. ಹಾಗಾಗಿ ಇದು ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರಿತೀವಿ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ವಿವರಣೆ ಕೊಡಬೇಕು. ಆದ್ರೆ ಮುಂದಿನ ಒಂದು ಸಮಯ ಸಿಕ್ಕಾಗ ಇದರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿ ಗಾಂಧಿ ಇರ್ವಿನ್ ಒಪ್ಪಂದಗಳ ಬಗ್ಗೆ ಮತ್ತು 1857ರ ದಂಗೆ ಏನಾಗಿತ್ತು, ಅದರ ಪೂರ್ವದಲ್ಲಿ ಯಾವ್ಯಾವ ರೀತಿ ಬೆಳವಣಿಗೆಗಳಾಗಿದ್ವು ಅನ್ನೋದು ಆದ್ರೂ ಕೂಡ ಒಂದು ಸಂಪೂರ್ಣ ವಿವರಣೆ ಮಾಡ್ಬೇಕಂತ ಅನ್ಕೊಂಡಿದೀವಿ. ಮುಂದಿನ ಒಂದು ಸಮಯ ಸಿಕ್ಕಾಗ ಅದು ಕೂಡ ಒಂದು ವಿಡಿಯೋನ ಮಾಡೋಣ. ಈಗ ಈ ತರ ಬೆಳವಣಿಗೆಗಳು ಇಷ್ಟಾದ್ರೆ ಇವುಗಳೆಲ್ಲ ಕಾಯ್ದೆ ಕಾನೂನುಗಳ ಬದಲಾಗಿ ಕೂಡ ಭಾರತೀಯರಲ್ಲಿ ಒಂದು ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿತ್ತು. ಹಾಗಾಗಿ ಒಂದಿಷ್ಟು ಬದಲಾವಣೆಗಳು, ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ರೀತಿಯಾಗಿರುವಂತಹ ಬದಲಾವಣೆಗಳಲ್ಲಿ ಕಂಡು ಬರ್ತಾರೆ. ನೋಡಿ, ಹಾಗಾದ್ರೆ ದುಂಡು ಮೇಜಿನ ಪರಿಷತ್ಗಳು ಇದನ್ನು 1930ರಿಂದ 1932ರ ಅವಧಿಯಲ್ಲಿ 3 ದುಂಡು ಮೇಜಿನ ಒಂದು ಸಮ್ಮೇಳನಗಳಲ್ಲಿ ನಡೀತವೆ. ಇಲ್ಲಿ ನಾನು ಆಗ್ಲೇ ಹೇಳಿದೆ ನೋಡಿ, ಈ ಒಂದು ಸೈಮನ್ ಆಯೋಗದಲ್ಲಿನೇ ಹೇಳಿದ್ರು. ಸೈಮನ್ ಆಯೋಗದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಭಾರತಕ್ಕೆ ಸಂಬಂಧಿಸಿದ ವಿಷಯಗಳನ್ನ ದುಂಡು ಮೇಜಿನ ಸಮ್ಮೇಳನದಲ್ಲಿ ಏನ್ ಮಾಡ್ಬೇಕು, ಪರಿಷತ್ನಲ್ಲಿ ಇಲ್ಲಿ ಚರ್ಚೆನ ಮಾಡ್ಬೇಕಂತ ಈ ಶಿಫಾರಸನ್ನು ಮಾಡಿದ್ರು. ಇಲ್ಲಿ ನೋಡಿ, ಈ ಪಾಯಿಂಟ್ ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ. ಈ ರೀತಿ ಆಗಿರೋದ್ರಿಂದ ಏನ್ ಮಾಡ್ತಾರೆ, ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಸಂವಿಧಾನಕ್ಕೆ ಬೇಕಾಗಿರುವಂತಹ ಒಂದು ವಿಚಾರಗಳನ್ನ ಮಾಡ್ತಾರೆ. ನೋಡಿ, ಭಾರತಕ್ಕೆ ಒಂದು ಹೊಸ ಸಂವಿಧಾನ ರಚಿಸಬೇಕಂತ ಇಲ್ಲಿ ಹೇಳ್ತಾರೆ. ಜೊತೆಗೆ ಭಾರತವು ಒಕ್ಕೂಟವಾಗಿರುವಂತಹ ಸ್ವರೂಪ ಸರ್ಕಾರ ಹೊಂದಿರಬೇಕು. ಭಾರತ ಒಂದು ಒಕ್ಕೂಟ ಸ್ವರೂಪದ ಸರ್ಕಾರ ಹೊಂದಿರಬೇಕಂತ ಇಲ್ಲಿ ಹೇಳ್ತಾರೆ. ಜೊತೆಗೆ ಸರ್ಕಾರ ಅನ್ನುವಂಥದ್ದು ಏನಿದೆ, ಶಾಸಕಾಂಗಕ್ಕೆ ಹೊಣೆಗಾರಿಕೆ ಆಗಿರ್ಬೇಕು. ಶಾಸಕಾಂಗ ಶಾಸನಗಳನ್ನು ಹೊರಡಿಸುವಂತ ಒಂದು ಅಧಿಕಾರ. ನೋಡಿ, ಇಲ್ಲಿ ಆಂತರಿಕ ವಿಷಯದಲ್ಲಿ ಅಂತಂದ್ರೆ ಭಾರತಕ್ಕೆ ಸಂಬಂಧಿಸಿದಂತ ವಿಷಯಗಳಲ್ಲಿ ಪ್ರಾಂತ್ಯಗಳಿಗೆ ಹೆಚ್ಚಿನ ರೀತಿಯಾಗಿರುವಂತಹ ಅಧಿಕಾರವನ್ನು ನೀಡಬೇಕು ಅಂತ ಹೇಳಿ ಇಲ್ಲಿ ಏನ್ ಮಾಡ್ತಾರೆ, ಪ್ರಮುಖವಾಗಿರುವಂತಹ ಬೇಡಿಕೆಯನ್ನ ಇಡ್ತಾರೆ. ಇಲ್ಲಿ ಆಂತರಿಕ ವಿಷಯಗಳಲ್ಲಿ ಸಂಬಂಧಿಸಿದಂತೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ಇಲ್ಲಿ ನೀಡಬೇಕು ಅಂತ ಹೇಳಿ ಹೇಳ್ತಾರೆ. ಮತ್ತು ಇಲ್ಲಿ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಹಾಗೂ ಪ್ರಾಂತ್ಯದಲ್ಲಿ ಜವಾಬ್ದಾರಿಯುತ ಸರ್ಕಾರ ನೀಡಬೇಕಂತ ಹೇಳಿ ಕೇಳ್ತಾರೆ. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ನೀಡಬೇಕು ಮತ್ತು ಪ್ರಾಂತ್ಯಗಳಲ್ಲಿ ಏನ್ ಮಾಡಬೇಕು, ಜವಾಬ್ದಾರಿಯುತ ಸರ್ಕಾರ ಅಂದ್ರೆ ಸಂಪೂರ್ಣವಾಗಿ ಅವರ ಒಂದು ಹೆಸರಿನಲ್ಲಿ ಅಥವಾ ಆ ಒಂದು ಪಕ್ಷದಲ್ಲಿ ಅವರ ಮೂಲಕವಾಗಿ ಜವಾಬ್ದಾರಿಯುತವಾಗಿ ನಡೆಯುವಂತಹ ಸರ್ಕಾರವನ್ನು ಜವಾಬ್ದಾರಿಯುತ ಸರ್ಕಾರ ಅಂತ ಕರಿತೀವಿ. ಆಗಸ್ಟ್ 2, 1935ರ ಒಂದು ಮಸೂದೆಯನ್ನು ಪಾಸ್ ಮಾಡುವುದರ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯ ಒಪ್ಪಿಗೆಯನ್ನು ಪಡೆದುಕೊಂಡು 1935ರ ಭಾರತ ಸರ್ಕಾರ ಕಾಯ್ದೆಯಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಂಡು ಬರುವಂತದ್ದು. ಇದನ್ನ ಭಾರತದ ಸಂವಿಧಾನದ ಅಥವಾ ಭಾರತದ ನೀಲನಕ್ಷೆ ಅಂತ ಕೂಡ ನಾವು ಕರಿತೀವಿ. ಅದು 1935. ಯಾಕಂದ್ರೆ 1930ರಿಂದ 1932ರಲ್ಲಿ ನಡೆದಂತಹ 3 ದುಂಡು ಮೇಜಿನ ಸಮ್ಮೇಳನಗಳು ವಿಫಲವಾಗ್ತಾವ. ಇದನ್ನ ಮನಗೊಂಡು ಏನ್ ಮಾಡ್ತಾರೆ, 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆಯನ್ನಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಇದನ್ನ ನಾವು ನೀಲನಕ್ಷೆ ಅಂತ ಕರಿತೀವಿ. ಈ ರೀತಿಯಾಗಿ ಒಟ್ಟಾರೆಯಾಗಿ ಕಾಯ್ದೆ ಕಾನೂನುಗಳು ಮತ್ತು ಇತರ ಬೆಳವಣಿಗೆಗಳು ನಾವಿಲ್ಲಿ ಕಂಡು ಬಂದಿರುವಂತದ್ದು
ಮುಂದಿನ ಒಂದು ತರಗತಿಯಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1935 ಮತ್ತು ಹಲವಾರು ಕಾಯ್ದೆಗಳು ಬರ್ತಾವೆ. ಇನ್ನು ಮುಂದೆ ಏನ್ ಬರುತ್ತಲ್ಲ, ನಾವು ಸಂವಿಧಾನ ರಚನೆ ಮಾಡೋದು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಇಲ್ಲಿ ಯಾವ್ಯಾವ ರೀತಿಯ ಕ್ರಮಗಳು ಕೈಗೊಂಡು ಅಂತ ನಾವು ತಿಳ್ಕೊಳ್ತೀವಿ. ನೋಡಿ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಜೊತೆಗೆ ವಿಡಿಯೋನ ನಿಮ್ಮ ಗೆಳೆಯರೊಂದಿಗೆ, ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಈ ಬೆಳದಿಂಗಳು ಯೂಟ್ಯೂಬ್ ಚಾನಲ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇರಿ ಅಂತ ಹೇಳ್ತಾ, ಮುಂದಿನ ಒಂದು ತರಗತಿಯಲ್ಲಿ ನಾನು ಭಾರತ ಸರ್ಕಾರ ಕಾಯ್ದೆಯನ್ನ ಮತ್ತು ಅದರ ವಿವರಣೆಯನ್ನ ತೆಗೆದುಕೊಂಡು ಬರಲಿದ್ದೇನೆ. ಧನ್ಯವಾದಗಳು.